ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಡೂಪರ್ ಆಗಿ ಮಧ್ಯಾಹ್ನದ ರೆಡಿ ಆಗಿದ್ದೀನಿ. ಬೆಳಗ್ಗೆ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಟ್ಟಿದ್ದೆ ಫ್ರೆಂಡ್ಸ್ ಶಿವಾಗೆ. ಅದಿಷ್ಟ ಆಗಲ್ಲ ಶಿವಾಗೆ, ಆದರೂ ಅರ್ಜೆಂಟಿಗೆ ಲೇಟಾಗಿ ಎದ್ದೆ ಅಂದ್ಬಿಟ್ಟು ಮಾಡ್ಕೊಟ್ಬಿಟ್ಟೆ. ಪಾಪ ಹೋಗೈತೆ. ನನಗೆ ಶಾವಿಗೆ ಉಪ್ಪಿಟ್ಟು 10 ಗಂಟೆಲಿ ತಿನ್ಬಿಟ್ಟು 10 ವರ್ಷಲ್ಲ ಹೊಟ್ಟೆ ಸಿತ್ತು. ಶಿವ ಪಾಪ ಹೆಂಗೆ ಕೆಲಸ ಮಾಡ್ತಿತ್ತೋ ಏನೋ, ಅದಕ್ಕೆ ಅದನ್ನ ನೆನೆಸ್ಕೊಂಡು ಪಾಪ ಇವತ್ತು ಗಟ್ಟಿಮುಟ್ಟಾಗಿ ರಾಗಿ ಮುದ್ದೆ ಮಾಡೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ನೆನ್ನೆಲ್ಲ ಮುದ್ದೆ ತಿಂದಿಲ್ಲ, ಎಷ್ಟೋ ವರ್ಷ ಮುದ್ದೆ ಬಿಟ್ಟಂಗೆ ಅನ್ನಿಸ್ತೈತೆ ನಮಗಂತೂ. ಅದಕ್ಕೆ ನಾನೆಲ್ಲ ಕಣ್ಣೂರಿ, ನೀವೇ ನೋಡಿದ್ರಲ್ಲ ಫ್ರೆಂಡ್ಸ್, ಕಣ್ಣೆಲ್ಲ ಕೆಂಪಾಗೈತೆ, ಹೀಟ್ ಜಾಸ್ತಿ ಅಂತಾಯಿತು. ಹೆಸರು ಕಾಳು ನೆನೆಸಿದ್ದೀನಿ ಫ್ರೆಂಡ್ಸ್. ಏನಕ್ಕೆ ಅಂದರೆ ಹೆಸರು ಕಾಳು, ಪಳ್ದಿರೋ ತರಕಾರಿಗಳು ಅಂದರೆ ಇದು ಪಡವಲಕಾಯಿ, ಸಣ್ಣ ಪಡವಲಕಾಯಿ, ಬೀನ್ಸು ಇವೆಲ್ಲ ಮಿಕ್ಸ್ ಮಾಡಿ ತರಕಾರಿ ಬಸ್ಸಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊಪ್ಪು ಬಸ್ಸಾರಿಗಿಂತ ಬೆಸ್ಟಾಗಿರ್ತೈತೆ ತರಕಾರಿ ಬಸ್ಸಾರು. ಅದಕ್ಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ದಿನ ಆಯ್ತಲ್ಲ ಬಸ್ಸಾರು ಮಾಡೇ ಬಿಡೋಣ ಅಂದ್ಬಿಟ್ಟು ಮಧ್ಯಾಹ್ನದೊಟ್ಟಿಗೆ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ 12 ಗಂಟೆ ಆಗ್ಬಿಟ್ಟೈತೆ. 1 ಗಂಟೆ ಅಷ್ಟರಲ್ಲಿ ಬಿಸಿ ಬಿಸಿ ಬಸ್ಸಾರು ಮುದ್ದೆ ಮಾಡಲೇಬೇಕು. ಅದಕ್ಕೆ ಪಟ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನಮ್ಮ ಟಾಮಗೆ ಒಂದು ಹಾಯ್ ಬಿಡ್ಬಿಡೋಣ, ಇಲ್ಲಾಂದ್ರೆ ಮನಸಲ್ಲೇ ಕೊರಗ್ತಾ ಇರ್ತಾನೆ. ಗುಡ್ ಆಫ್ಟರ್ನೂನ್. ಇವನು ಉಪ್ಪಿಟ್ಟು ತಿಂದ ಫ್ರೆಂಡ್ಸ್. ಲೈಫಲ್ಲಿ ಫಸ್ಟ್ ಟೈಮು ವೆಜ್ ಊಟ ತಿಂದಿರೋದು ಇವನು. ಹಾಲಿರಬೇಕು, ಇಲ್ಲ ಮೊಟ್ಟೆ ಇರಬೇಕು, ಇಲ್ಲ ಚಿಕನ್ ಇರಬೇಕು, ಮಟನ್ ಇರಬೇಕು. ಅದಕ್ಕೆ ಇಷ್ಟು ದೇವದಾಸ್ ಥರ ಕೂತವನೆ. ಓಕೆ ಬಾಯ್ ಟಾಮ್, ಅಡುಗೆ ಮಾಡ್ಬಿಟ್ಟು ಸಿಗ್ತೀನಿ. ನಾಗಾಗ ರಾಗಿ ಮುದ್ದೆ ಮಾಡೋದು ತೋರಿಸ್ತಾನೆ ಇರ್ತೀನಿ, ಆದರೂ ಒಬ್ಬರಾದ್ರೂ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಕೇಳ್ತಾ ಇರ್ತೀರಾ ರಾಗಿ ಮುದ್ದೆ ಹೆಂಗೆ ಮಾಡೋದು ಅಂತ. ಅದಕ್ಕೆ ನಾನು ಮಾಡೋ ಪಾತ್ರೆ ಇದು ಫ್ರೆಂಡ್ಸ್. ರಾಗಿ ಮುದ್ದೆ ಮಾಡ್ಬೇಕಂದ್ರೆ ಗಟ್ಟಿ ಪಾತ್ರೆನೇ ಇರಬೇಕು. ತಿರುಗಬೇಕಾದ್ರೆ ಇದೆಲ್ಲ ಸೊಟ್ಟಪಟ್ಟ ಆಗ್ಬಿಡ್ತಿದೆ. ಅದಕ್ಕೆ ಆದರೂ ನಾನು ರಾಗಿ ಮುದ್ದೆಗೆ ಅಂತ ಇಲ್ಲ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಯಾವ ಕುಕ್ಕರಲ್ಲಿ ಒಂದೊಂದ್ಸಲ ಮುದ್ದೆ ಮಾಡ್ಬಿಡ್ತೀನಿ. ಅದಕ್ಕೆ ಈ ಥರ ಗಟ್ಟಿ ಪಾತ್ರೆ ಇಟ್ಕೊಂಡು ಈ ಥರ ಗ್ಲಾಸಲ್ಲಿ ಚೊಂಬಲಾದ್ರೆ 1 ಚೊಂಬ ಸಾಕು ಫ್ರೆಂಡ್ಸ್. ನಾನು 2 ಮುದ್ದೆಗೆ ಅಷ್ಟೇ ಮಾಡ್ತಾ ಇರೋದು. ಇದರಲ್ಲಿ 2 ಚೊಂಬ ನೀರು ತಗೊಂಡಿದ್ದೀನಿ ಫ್ರೆಂಡ್ಸ್. ಕರೆಕ್ಟಾಗಿ 2.25 ಮುದ್ದೆ ಆಗ್ತಿದೆ. ಯಾಕಂದರೆ ಇಷ್ಟಪ್ಪ ಮುದ್ದೆ ಜಾಸ್ತಿ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು. ಖಾಲಿ ಪಾತ್ರೆ ಮುದ್ದೆ ಪಾತ್ರೆ ಇಡಬಾರ್ದಂತೆ, ಅದಕ್ಕೆ ಎಕ್ಸ್ಟ್ರಾ ಅದರಲ್ಲೇ ಇಟ್ಟಿರ್ತೀನಿ. ಅದಕ್ಕೋಸ್ಕರ ನನ್ನ ಶಾಸ್ತ್ರ ಸಂಪ್ರದಾಯ ಪ್ರಕಾರ ಅಳತೆ ಫ್ರೆಂಡ್ಸ್ ಇದು. ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ರಾಗಿ ಹಸಿಟ್ಟು ಹಾಕ್ಕೋಬೇಕು. ಅದನ್ನು ಕುದಿಯಲು ಬಿಡಬೇಕು. ಅದೇ ಉಕ್ಕಿ ಬಂದಮೇಲೆ 1 ಬಟ್ಲ ಹಸಿಟ್ಟು ಹಾಕೊಂಡು ಹಾಗೆ ಕಲಿಸೋದು. ಓಕೆ ಫ್ರೆಂಡ್ಸ್, ಈಗ ಪಡವಲಕಾಯಿಗೆ ಬರೋಣ. ಹೆಸರು ಕಾಳು ತುಂಬ ತಂಪು, ದೇಹಕ್ಕೆ ಶಕ್ತಿ. ಚಿಕನಲ್ಲಿ ಎಷ್ಟು ಪ್ರೋಟೀನ್ ಅಂಶ ಇರ್ತಿತ್ತೋ ಹೆಸರು ಕಾಳಲ್ಲಿ ಅಷ್ಟೇ ಇರ್ತೈತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇದನ್ನು ತಗೊಂಡಿದ್ದೀನಿ. ಇನ್ಮೇಲೆ ವೆಜ್ಜೇ ಬಿಡಿ ಫ್ರೆಂಡ್ಸ್ 1 ತಿಂಗಳು. ಸಬ್ಬಕ್ಕಿ ಸೊಪ್ಪು ಇಟ್ಕೊಂಡಿದ್ದೆ ಫ್ರೆಂಡ್ಸ್. ನಾನು ಸಬ್ಬಕ್ಕಿ ಸೊಪ್ಪು ಹಾಕಿನೇ ಬಸ್ಸಾರು ಮಾಡಬೇಕು ಇವತ್ತು. ಹೆಸರು ಕಾಳು ಅದ್ರ ಜೊತೆಗೆಲ್ಲ ಸೂಪರ್ ಆಗಿರ್ತೈತೆ ಅಂತ ಬೆಳಗ್ಗೆ ಶಾವಿಗೆ ಉಪ್ಪಿಟ್ಟಿಗೆ ಸಬ್ಬಕ್ಕಿ ಸೊಪ್ಪು ಹಾಕ್ಬಿಟ್ಟು ಮಾಡಿದ್ದೆ, ಸಖತ್ತಾಗಿತ್ತು. ಅದಕ್ಕೆ ಸಬ್ಬಕ್ಕಿ ಸೊಪ್ಪು ಕಮ್ಮಿ ಆಗೋಯ್ತು. ಆದ್ರೂ ತೊಂದರೆ ಇಲ್ಲ ಫ್ರೆಂಡ್ಸ್, ಸೊಪ್ಪು ಕಮ್ಮಿ ಇತ್ತಂದ್ರೆ ಸೊಪ್ಪು ಜೊತೆಗೆ ಇವೆಲ್ಲ ತರಕಾರಿ ಹಾಕ್ಬಿಟ್ಟು ಬಸ್ಸಾರು ಮಾಡ್ಬೋದು. ನಮ್ಮ ಕಡೆ ಮಾಡ್ತೀವಿ ಫ್ರೆಂಡ್ಸ್, ಸೊಪ್ಪಿದ್ರೆ ಸಾಕು, ಬೀನ್ಸ್ ಹಾಕ್ಬಿಟ್ಟು ಮಾಡ್ಬಿಡ್ತೀವಿ, ಆಲೂಗಡ್ಡೆ ಹಾಕ್ಬಿಟ್ಟು ಮಾಡ್ಬಿಡ್ತೀವಿ, ಹೀರೆಕಾಯಿ ಹಾಕ್ಬಿಟ್ಟು ಮಾಡ್ಬಿಡ್ತೀವಿ ಸೊಪ್ಪು ಕಮ್ಮಿ ಇದ್ರೆ. ಆದ್ರೆ ನಾನು ತರಕಾರಿನೇ ಐತಲ್ಲ, ಇವತ್ತು ತರಕಾರಿ ಬಸ್ಸಾರು ತಿಂದು ಆಗೋಯ್ತು, ಜಮಾನ್ಗಳೇ ಆಗೋಯ್ತು, ದಶಕಗಳೇ ಕಳೆದೋಯ್ತು. ಅದಕ್ಕೆ ಇದನ್ನೇ ಮಾಡ್ತೀನಿ ಫ್ರೆಂಡ್ಸ್ ಸಪ್ರೇಟಾಗಿ ಇವತ್ತು. ಈ ಪಡವಲಕಾಯಿ ಹಾಕೊಂಡಿರೋ ಮೇಲೆ ವೈಟ್ ಮೇಕಪ್ ಎಲ್ಲ ಮೊದಲು ತೆಗಿಬೇಕು. ನಾನು ಯಾವ ತರ ಚಿಕ್ಕ ವಯಸ್ಸಿಗೆ ಎದುರ್ಕೊಂಡಿದ್ದೀನಿ ಅಂದ್ರೆ ಪಡವಲಕಾಯಿಗೆ ಎದುರ್ಕೊಳ್ತಿದ್ದೆ ಫ್ರೆಂಡ್ಸ್. ನಾವು ವಂಶದಲ್ಲೇ ಹಂಗಿಸ್ತಾರೆ ಅದನ್ನ ಇವಾಗಲೂ ನೆನೆಸ್ಕೊಂಡು. ಪಡವಲಕಾಯಿಗೆ ಕಿರ್ಚ್ಕೊಂಡು ಓಡೋಗ್ತಾ ಇದ್ದೆ ನಾನು ಅಂತ. ಯಾವ ತರ ಸುತ್ತಿ ಇರ್ತಾಯಿತ್ತು. ನಮ್ಮ ಮನೇಲಿ ಪಡವಲಕಾಯಿ ತರಬೇಕು ಅಂದ್ರೆ ನಮ್ಮಪ್ಪ ಕಟ್ ಮಾಡ್ಬಿಟ್ಟು ಪೀಸ್ ಮಾಡಿನೇ ಎತ್ಕೊಂಡು ಬರ್ತಾ ಇದ್ರು ಮನೆಗೆ. ಅಷ್ಟು ಕಿರ್ಚ್ಕೊಂಡು ಓಡ್ತಾ ಇದ್ದೆ. ನೆನೆಸ್ಕೊಂಡ್ರೆ ಕಾಮಿಡಿ ಅನ್ಸುತ್ತೆ. ಇವಾಗ ಅಷ್ಟುದ ಬರೋದೇ ಇಲ್ಲ. ನೋಡ್ಲಿಲ್ಲ ನಾನಂತೂ ಅಷ್ಟುದ ಪಡವಲಕಾಯಿ ಇಷ್ಟಿಷ್ಟುದ ಬರ್ತವೆ. ಈ ಕಾಯಲ್ಲಿ ಹಾಲು ಸಾರು ಮಾಡ್ತಾರೆ, ಬಸ್ಸಾರು ಮಾಡ್ತಾರೆ, ಉಪ್ಸಾರು ಸೂಪರ್ ಆಗಿ ಬರ್ತಿದೆ. ಉಪ್ಸಾರು ಮಾಡ್ತೀನಿ ಅಂತ ಶಿವ ಕೇಳಿದೆ. ಬೇಡ, ಕಣ್ಣೆಲ್ಲ ಉರಿತೈತೆ, ಖಾರ ತಿಂದ್ರೆ ಹೀಟ್ ಜಾಸ್ತಿ ಅಂದ್ಬಿಟ್ಟು ಏನೇನೋ ಹೇಳ್ತಿದ್ದು ಪಾಪ. ರಾತ್ರಿ ಸಂಘ ಒದ್ದಾಡ್ತಿತ್ತು, ಕಣ್ಣೂರಿ ಹಂಗೆ ಹರಳೆಣ್ಣೆ ತಟ್ಟುಬಿಟ್ಟು ತಲೆಗೆ ಕೆಲ್ಸಕ್ಕೆ ಕಳಿಸ್ದೆ. ಹೋಗ್ಬೇಡ ಅಂದ್ರು ಹೋಯ್ತು ಇವತ್ತು ರೆಸ್ಟ್ ಆಗೋ ಅಂದ್ರೆ. ಇದಕ್ಕೆ ನಾನು ಇದ್ರು ಮಗನೇ ಅಲ್ಲ ಹಂಗೆ ಅಂತ. ಅದಕ್ಕೆ ಆಯುರ್ವೇದಿಕ್ ಮೆಡಿಸನ್ ಡಾಕ್ಟ್ರು ನಾನು ಇರ್ಬೇಕಾದ್ರೆ ಯಾಕೆ ತಲೆ ಕೆಲ್ಸ್ಕೋಬೇಕು ಫ್ರೆಂಡ್ಸ್. ಊಟದಲ್ಲಿ ನನ್ನ ಗಂಡನ ಸ್ಟಡಿನೂ ಮಾಡ್ತೀನಿ, ಸರಿನೂ ಮಾಡ್ತೀನಿ. ಹೆಸರು ಕಾಳು ತಿನ್ನಿಸಿದ್ರೆ ತಂಪಾಗ್ಬಿಡ್ಬೇಕು. ಅದು ಇಲ್ಲಾಂದ್ರೆ ಕೋಸಂಬರಿ ಮಾಡಿ ತಿನ್ನಿಸ್ತಾ ಇರೋದೆ. ನಾನು ಇರ್ಬೇಕಾದ್ರೆ ನನ್ನ ಗಂಡನ್ಗೆ ಒಂದು ಸಣ್ಣ ಇರುವೆ ಸಹ ಕಚ್ಚಬಾರ್ದು. ನಾನು ಹಿಂಗೆ ಅಂದ್ಕೊತಾ ಇದ್ದೀನಿ. ಮಾಡ್ತಾ ಇರೋದು ಮಣ್ಣಲ್ಲಿ ಕೆಲಸಗಳು, ನರ್ಸರಿಲಿ ಎಷ್ಟು ಇರುವೆಗಳು, ಎಷ್ಟು ಸೊಳ್ಳೆಗಳಿಗೆ ಕಚ್ಚಿಸ್ಕೊಂಡು ಬರ್ತಿತ್ತು ಏನೋ ಪಾಪ. ಈ ತರ ಬೀಜ ಐತಲ್ಲ ಫ್ರೆಂಡ್ಸ್ ಈ ಕಾಯಲ್ಲಿ, ಇದನ್ನು ನಾವು ಎಸೆಯಲ್ಲ, ಇದನ್ನು ಬಳಸ್ತೀವಿ. ಕಂಜೂಸ್ ಅಂತಲ್ಲ, ಏನೋ ಚಿಕ್ಕ ವಯಸ್ಸಿಂದ ನಮ್ಮ ಮನೆಗಳಲ್ಲಿ ಬಳಸ್ತಾರೆ, ಅದಕ್ಕೆ ನಾನು ಬಳಸ್ಕೊತೀನಿ. ಚೆನ್ನಾಗಿರ್ತೈತೆ ಕಡಲೆ ಬೀಜ ಥರ ಟೇಸ್ಟ್ ತಿನ್ನೋಕ್ಕೆ. ಅದಕ್ಕೆ ಯಾಕೆ ಎಸಿಬೇಕು? ಬೀಜದಿಂದ ಈ ಕಾಯಿ ಬೆಳೆದಿರೋದು. ಹಂಗೆ ನೋಡಿದ್ರೆ ಬೀಜನೇ ತಿನ್ಬೇಕಾಗಿರೋದು ನಾವು, ಅದರಲ್ಲೇ ಪ್ರೋಟೀನ್ ಅಂಶ ಜಾಸ್ತಿ ಇರೋದು. ಅದಕ್ಕೆ ಫ್ರೆಂಡ್ಸ್ ಮೊದಲು 2 ಟೊಮೊಟೊ, ಬೀನ್ಸು, ಇದು ಪಡವಲಕಾಯಿ, ಒಂದೇ ಒಂದು ಆಲೂಗಡ್ಡೆ, ಇಷ್ಟೇ ಎಷ್ಟು ಆಯ್ತು ಫ್ರೆಂಡ್ಸ್. 4 ಪೀಸ್ ಮಾಡಾಕಿದ್ದೀನಿ. ಇವಿಷ್ಟು ತರಕಾರಿ ತಗೊಳ್ತಾ ಇದ್ದೀನಿ. ಮತ್ತು ಹೆಸರು ಕಾಳು ನೆನೆಸಿದೆ ಫ್ರೆಂಡ್ಸ್ ರಾತ್ರಿನೇ ಅದು. ಮತ್ತು ಇದಕ್ಕೆ ಏನೇ ಬಸ್ಸಾರು ಉಪ್ಸಾರು ಮಾಡಿದ್ರು ಫ್ರೆಂಡ್ಸ್, ಸ್ವಲ್ಪನಾದರೂ ಬೇಳೆ ಹಾಕಲೇಬೇಕು. ಅವರೇ ಬೇಳೆ ಆಗಲಿ ತೊಗರಿ ಬೇಳೆ ಆಗಲಿ, ಆಗಲೇ ಟೇಸ್ಟ್ ಇರೋದು. ಬರೀ ಕಾಳು ಹಾಕಿದ್ರೆ ಟೇಸ್ಟ್ ಬರಲ್ಲ, ಮತ್ತು ಸಾರು ಮಂದ ಬರಲ್ಲ. ಅದಕ್ಕೆ ಇವೆರಡು ತಗೊಂಡಿದ್ದೀನಿ. ಮೊದಲು ಇವೆಲ್ಲ ಬೇಯಿಸಕ್ಕೆ ಹಾಕ್ತೀನಿ.
ಅವರೆಬೇಳೆ, ಹೆಸರು ಕಾಳು ಮತ್ತು ತರಕಾರಿ ಎಲ್ಲನೂ ಒಂದೇ ಸತಿಗೆ ಒಂದೇ ವಿಸಿಲಲ್ಲೇ ಬೇಯಿಸ್ಕೋಬೋದು ಫ್ರೆಂಡ್ಸ್. ಆದರೆ ಸ್ವಲ್ಪ ಜಾಸ್ತಿ ನುಣ್ಣಗೆ ಆಗೋಗ್ತೈತೆ, ಆದಷ್ಟು ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೇ ಬೆಸ್ಟು. ಆದರೆ ಬೇಗ ಬೇಗ ಬೇಯಿಸ್ಕೋಬೇಕು ಅಂದ್ಬಿಟ್ಟು ಈ ಥರ ಎಲ್ಲ ಒಟ್ಟಿಗೆ ಹಾಕಿದ್ದೀನಿ. ಚಿಕ್ಕ ಬಟ್ಲಲ್ಲಿ ಒಂದು ಬಾಟ್ಲು ಹಸಿಟ್ಟು ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಹಿಂಗೆ ಮಾಡಿ ಒಂದು 5 ನಿಮಿಷ ಬೇಯಕ್ಕೆ ಬಿಡಬೇಕು. ಉಕ್ಕವಾಗಿ ನೋಡ್ಕೊಂಡಿಲ್ಲ ಅಂದರೆ ಹಿಂಗೆ ಎಲ್ಲ ಸುತ್ತ ಉಕ್ಕಿ ಸುರಿದೋಗ್ತೈತೆ ಫ್ರೆಂಡ್ಸ್. ಇಲ್ಲಿ ಬೆಳ್ಳುಳ್ಳಿ ಒಂದು 2-3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ತೆಂಗಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಟೊಮೊಟೊ ಎಲ್ಲ ಆಲ್ರೆಡಿ ಬೆಂದೈತೆ, ಒಂದು ವಿಸಿಲ್ ಬಂದೈತೆ. ಮೊದಲು ಮುದ್ದೆ ಬಿಟ್ಬಿಡ್ತೀರಿ, ಅಷ್ಟರಲ್ಲಿ ಏರು ಹೋಗ್ತಾ ಇರ್ತೈತೆ. ಆಮೇಲೆ ಇದು ಒಗ್ಗರಣೆ ಹಾಕೋಬೋದು. ಮುದ್ದೆಗೆ ಹಸಿಟ್ಟು ಅವನೊಂದು ಚೂರೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಸಾಫ್ಟಾಗಿ ಮುದ್ದೆ ಬರ್ತೈತೆ, ತಿನ್ನೋಕೆ ಚೆನ್ನಾಗಿರ್ತೈತೆ. ಇದನ್ನು ಬೇಯಕ್ಕೆ ಇಟ್ಬಿಟ್ಟು ಸೊಪ್ಪು ಒಂದು ವಿಸಿಲ್ ಬಂದಿತ್ತು. ಇದು ಸೊಪ್ಪು ಕಾಳು ಅಂತಲೇ ಅಂತೀವಿ ಫ್ರೆಂಡ್ಸ್, ತರಕಾರಿ ಆದ್ರೂ ಅದನ್ನ ಸೈಡಕ್ಕೆ ಬಸ್ತಿಟ್ಕೊಂಡು ನೀರೆಲ್ಲ ಸೋರಕ್ಕಿಟ್ಟೆ. ಆಮೇಲೆ ಒಂದು ಬಾಡ್ಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು, ಬೆಳ್ಳುಳ್ಳಿ ಅಂತೂ ಜಾಸ್ತಿ ಇಷ್ಟ ನನಗೆ ಸೊಪ್ಪಲ್ಲೇ ತರಕಾರಿ ಪಲ್ಯದಲ್ಲಿ ತಿನ್ನೋಕ್ಕೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೊಂಡು ಒಣಮೆಣಸಿಕಾಯಿ ಹಾಕ್ಕೊಂಡು ಈರುಳ್ಳಿ ಪೂರ್ತಿನೂ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಯಾಕಂದರೆ ತರಕಾರಿ ಪಲ್ಯದಲ್ಲಿ ಈರುಳ್ಳಿ ತಿನ್ಬೇಕಾದ್ರೆ ಸಪ್ಪೆ ಅನಿಸ್ಬಾರ್ದು. ಅದಕ್ಕೆ ಇದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಏನೇನೆ ಅರ್ಧದಷ್ಟು ಈರುಳ್ಳಿನ ಸೈಡ್ ತಗೊಳ್ತಾ ಇದ್ದೀನಿ. ಬರೀ ಈರುಳ್ಳಿ ಮಾತ್ರ, ಬೆಳ್ಳುಳ್ಳಿ ಒಂದು ಮೆಣಸಿನಕಾಯಿ ತಗೋತಾ ಇಲ್ಲ. ಇದು ಸಾಂಬಾರಿಗೆ ರುಬ್ಕೊಳ್ಳೋಕ್ಕೆ 2 ಒಟ್ಟಿಗೆ ಒಗ್ಗರಣೆ ಮಾಡಿ ಎತ್ಕೊಬಿಡ್ತೀನಿ ನಾನು ಸೈಡ್ಗೆ ಯಾವಾಗ್ಲೂ. ಆಮೇಲೆ ಇದನ್ನು ಸೊಪ್ಪು ಕಾಳು ಹಾಕ್ಕೊಂಡು ಬೇಯಿಸಿರೋ ಟೊಮೊಟೊ ಮತ್ತು ಸ್ವಲ್ಪ ಬೇಯಿಸಿರೋ ಅವರೆಬೇಳೆ ಮತ್ತು ಹೆಸರು ಕಾಳನ್ನ ಎರಡನ್ನೂ ಸೈಡಿಗೆ ತಗೊಳ್ತಾ ಇದ್ದೀನಿ. ಮಿಕ್ಕಿದೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನುಣ್ಣಗೆ ಆಗೋಯಿತು, ಆದರೂ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಯಾಕಂದರೆ ಇದು ಅವರೆಬೇಳೆ ತುಂಬ ಬೇಗ ಬೆಂದೋಗ್ತೈತೆ, ಅದರಿಂದನೇ ಈ ಥರ ನುಣ್ಣಗಾಗೋಗಿದ್ದು. ಆಮೇಲೆ ತೆಂಗಿನಕಾಯಿ ತುರಿ ಇರಲಿಲ್ಲ, ಜಾರಿಗೆ ಕಟ್ ಮಾಡಿ ಹಾಕ್ಕೊಂಡು ಒಂದು ಸ್ವಲ್ಪ ರುಬ್ಕೊಂಡು ಅದನ್ನೇ ತುರಿನ ಹಾಕ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಅಂತೂ ಎಕ್ಸ್ಟ್ರಾನೇ ಟೇಸ್ಟ್ ಇರ್ತೈತೆ. ಈ ಪಲ್ಯನ ಸೈಡ್ಗೆ ಇಟ್ಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬೇಯಿಸಿರೋ 2 ಟೊಮೊಟೊ, ಹುಣಸೆಹಣ್ಣು, ಹಸಿ ಬೆಳ್ಳುಳ್ಳಿ, ಸಾಂಬಾರು ಪುಡಿ, ಜೀರಿಗೆ ಮೆಣಸು, ಹುರಿದಿರೋ ಈರುಳ್ಳಿ, ಬೇಯಿಸಿರೋ ಕಾಳು ಪಲ್ಯ, ಕೊತ್ತಂಬರಿ ಸೊಪ್ಪು ಇವಿಷ್ಟಕ್ಕೂ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ನಾನು ಹಸಿ ಬೆಳ್ಳುಳ್ಳಿ ಹಾಕಿ ರುಬ್ಕೊಳ್ತೀನಿ ಫ್ರೆಂಡ್ಸ್. ತೆಂಗಿನಕಾಯಿ ತುರಿನೂ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸಕ್ಕತ್ತಾಗಿರುತ್ತೆ ಹಸಿ ಬೆಳ್ಳುಳ್ಳಿ ಸ್ಮೆಲ್ಲು ಈ ಸಾಂಬಾರಲ್ಲಿ, ಅದಕ್ಕೆ ಹಂಗೆ ರುಬ್ಕೊಂಡೆ. ಆಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಇದಕ್ಕೆ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ಕೊಂಡ್ರು ಚೆನ್ನಾಗಿರ್ತೈತೆ. ಆದರೆ ನಾನು ಹಾಕ್ಕೊಂಡಿಲ್ಲ, ರುಬ್ಬಿರೋಕ್ಕೆ ಹಾಕ್ಕೊಂಡಿದ್ದೀನಲ್ಲ ಹಂಗಾಗಿ. ಆಮೇಲೆ ರುಬ್ಬಿಟ್ಕೊಂಡಿರೋದನ್ನ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು, ಬಸ್ಸಾರು ಅಂದ್ರೆ ಒಂದು ಸ್ವಲ್ಪ ತೆಳ್ಳಗೆ ಇರಬೇಕು, ಎಕ್ಸ್ಟ್ರಾ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕೋಬೇಕು. ಯಾಕಂದರೆ ತರಕಾರಿ ಬಸ್ತಿರೋ ನೀರು ಹಾಕ್ಕೊಂಡಿರ್ತೀವಲ್ಲ ಹಂಗಾಗಿ. ಅದನ್ನು ಕುದಿಯೋಕ್ಕಿಟ್ಟು ಮುದ್ದೆ ತಿರ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಮುದ್ದೆ ಕಟ್ಟೋಕ್ಕೂ ಮುಂಚೆ ಒಂದು ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ತಿರ್ಕೊಂಡು ಮುದ್ದೆ ಕಟ್ಕೋಬೇಕು. ಅವಾಗ ಸಾಫ್ಟಾಗಿ ಬೆಣ್ಣೆ ಥರ ಇರ್ತೈತೆ ತಿನ್ನೋದಕ್ಕೆ. ಕರೆಕ್ಟಾಗಿ 1 ಗಂಟೆ ಅಷ್ಟರಲ್ಲಿ ಪಲ್ಯ, ಮುದ್ದೆ, ಸಾರು ರೆಡಿ ಫ್ರೆಂಡ್ಸ್. ಸಾರು ಒಂದು 2 ನಿಮಿಷ ಕುದಿಬೇಕು. ಇನ್ನೇನು ಶಿವ ಬರ್ತಿದೆ ಹಾಕ್ಕೊಡೋದೆ. ಈ ಸಾಂಬಾರಿಗೆ ಅನ್ನನೂ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಆದರೆ ಶಿವ ಮುದ್ದೆ ತಿಂದರೆ ಅನ್ನ ತಿನ್ನಲ್ಲ, ಅನ್ನ ತಿಂದರೆ ಮುದ್ದೆ ತಿನ್ನಲ್ಲ. ಈ ಥರ ಆಪೋಸಿಟ್ಟು. ಯಾರಾದ್ರೂ ಹಾಗೆ ಮುದ್ದೆ ತಿನ್ಬಿಟ್ಟು ಸ್ವಲ್ಪ ಅನ್ನ ತಿಂದರೆ ಫುಲ್ ಹೊಟ್ಟೆ ಅನಿಸ್ತೈತಲ್ಲ ಫ್ರೆಂಡ್ಸ್. ಶಿವ ತಿನ್ನಲ್ಲ, ನನಗೂ ಹಂಗೆ ಅಭ್ಯಾಸ ಮಾಡಿಸ್ಬಿಡ್ತು. ಅದಕ್ಕೆ ಇಷ್ಟಕ್ಕೆ ಸ್ಟಾಪ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಕುದಿಬೇಕು, ಶಿವ ಬರೋ ತನಕ ಕುದಿಸ್ತಾ ಇರ್ತೀನಿ ಫ್ರೆಂಡ್ಸ್. ಇದು ನಮ್ಮ ಬಸ್ಸಾರು, ಬಿಸಿ ಬಿಸಿ ತರಕಾರಿ ಬಸ್ಸಾರು, ರಾಗಿ ಮುದ್ದೆ. ಸುಸ್ತಾಗ್ಬಿಟ್ಟೈತಲ್ಲ ನನಗೆ. 1 ಅವರ್ಗೆ ಹೊಟ್ಟೆ ಹಸ್ಕೊಬಿಡ್ತಪ್ಪ. ಉಪ್ಪಿಟ್ಟು ನೀರು ಬೆಳೆಸ್ತೀಯ, ಕಣ್ಣೆಲ್ಲ ಸರಿ ಹೋಯ್ತಾ? ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಸರಿ ಹೋಯ್ತು. ಹರಳೆಣ್ಣೆ ಹಾಕ್ಸ್ಕೊಳಲ್ಲ ತಲೆಗೆ, ಅದಕ್ಕೆ ನಿನ್ ಕಣ್ಣೆಲ್ಲ ರೆಡ್ಗಾಗೋದು. ಸಮಾಧಾನ ಆಗ್ತೈತಲ್ಲ ಮುದ್ದೆ ತಿಂದ್ರೆ. ಆಷಾಢ? ಹ್ಞೂ ಮುಗೀತು ಆಷಾಢ ನೆನ್ನೆಗೆ. ಇವತ್ತು ಹಾಂ ಇನ್ಮೇಲೆ ಮಟನು ಚಿಕನ್ ಎಲ್ಲ ಬಸ್ಸಾರು ಉಪ್ಸಾರೆ. ಆಚೆ ಕಡೆ ತಿನ್ಕೋ ಬೇಕಾರೆ, ನಾನು ಮುಂದೆ ತಿಂದೆ. ತಿನ್ನಲ್ಲ, ಊರಿಗೆ ಹೋಗಿ ತಿನ್ಕೊ ಬಂದ್ಬಿಡುವೆ ಬಿಡು. ಮೀನು ಸಾರು ಥರ ಇಲ್ಲ ಬಸ್ಸಾರು. ಸಖತ್ತಾಗಿರ್ತೈತೆ ಫ್ರೆಂಡ್ಸ್ ನಂಗೆ ಬಸ್ಸಾರು. ಹೊಟ್ಟೆ ತುಂಬ ಊಟ ಮಾಡು. ತುಂಬ ಕಷ್ಟಪಟ್ಟು ಆಸೆಯಿಂದ ಮೆಂತೆ ಬೆಳೆದೆ ಫ್ರೆಂಡ್ಸ್. ಈ ಮಳೆಯಿಂದ ನನ್ನ ಮೆಂತೆ ಎಲ್ಲ ಹಾಳಾಗಿ ಹೋಗ್ತೈತೆ ಫ್ರೆಂಡ್ಸ್, ಬೇಜಾರಾಗ್ತೈತೆ. ಮತ್ತೆ ತೆಳ್ಳಗೆ ಹಾಕ್ಬೇಕಾಗಿತ್ತು, ಆವಾಗ ಅದು ಕಡ್ಡಿ ಎಲ್ಲ ದಪ್ಪ ಬಂದಿರೋದು ಫ್ರೆಂಡ್ಸ್. ನಾನು ಮಂದಕ್ಕೆ ಹಾಕ್ಬಿಟ್ನಲ್ಲ, ಸಣ್ಣ ಬಂದೈತೆ. ನೋಡಿದ್ರೆ ಬೇಜಾರಾಗ್ತೈತೆ. ಎಷ್ಟು ಲಾಸ್ ಫ್ರೆಂಡ್ಸ್. ಸರಿ ಬಿಡು, ಆಯ್ತು ಬಿಡು. ಇಲ್ಲಿ ಫ್ರೆಂಡ್ಸ್ ಕೊತ್ತಂಬರಿ ಮಾತ್ರ ಸಕ್ಕತ್ತಾಗ್ಬೋದೈತೆ ಫ್ರೆಂಡ್ಸ್. ನೋಡಿ ನಾನು ಹಾಕಿದಷ್ಟು ಬಂದು ಫುಲ್ ಉಂಡುಂಡೆನೇ ಹಾಕಿದೆ, ಆದರೂ ಬಂದು. ಮೆಂತೆ ಮಾತ್ರ ಹಿಂಗಾಗೋಯ್ತಲ್ಲ ಫ್ರೆಂಡ್ಸ್. ದೇವ್ರೆ ನೋಡಿ, ಕಡ್ಡಿ ಎಲ್ಲ ಕೊಳ್ತೋಯ್ತು ಮಳೆ ಜಾಸ್ತಿ ಆಗ್ಬಿಟ್ಟು. ಇದು ಮಾತ್ರ ಶುಂಠಿ 2 ಮೊಳಕೆ. ಶುಂಠಿ ಏನು ಲಾಸ್ ಆಗಲ್ಲ, ಮೆಂತೆ ಒಂದು ಲಾಸ್ ಆಯಿತು. ಕೊತ್ತಂಬರಿ ಲಾಸ್ ಆಗೋ ಎಲ್ಲ ಮೂಮೆಂಟು ಐತೆ. ತಾಮ ಏನೋ ಮಾಡೋದು, 1 ಎಕರೆ ಲಾಸ್ ಆಯಿತು. ನಿಜ ಫ್ರೆಂಡ್ಸ್, 2 ದಿನದಿಂದ ಮಲ್ಕೋಬಿಟ್ವಲ್ಲ ಮೆಂತೆಗಳು, ಮಳೆ ಜಾಸ್ತಿ ಆಗ್ಬಿಟ್ಟು ಆವಾಗಲೇ ಬೇಜಾರಾಯಿತು ನನಗೆ. ಇನ್ನು ಎಕರೆ ಗಟ್ಟಲೆ ಲಾಸ್ ಆಗ್ತಿದೆ ಪಾಪ ಅವ್ರಿಗೆ. ಹೆಂಗಾಗ್ಬೇಡ, ಮಳೆ ಬೇಕು ಅಂದಾಗ ಉಯ್ಯಲ್ಲ, ಬೇಡ ಅಂದಾಗ ಉಯ್ತಾ ಬಿದ್ದೈತೆ. ಏನು ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ನಮಗೊಂದು ಸರ್ಪ್ರೈಸ್ ಕಾದಿದೆ. ಆಗಲೇ ನಾನು ಸ್ಟಾರ್ಟ್ ಮಾಡ್ಕೊಂಡೆ ಫ್ರೆಂಡ್ಸ್, ವರಲಕ್ಷ್ಮಿ ಹಬ್ಬಕ್ಕೆ ಸಣ್ಣ ಪುಟ್ಟ ಶಾಪಿಂಗ್ಗಳು. ಇಲ್ಲ ಅಂಗಡಿಗಳಲ್ಲಿ ಸಿಗದೆ ಇರೋದನ್ನ ಆನ್ಲೈನಲ್ಲಿ ಶಾಪಿಂಗ್ ಮಾಡಿಕೊಂಡೆ. ಒಂದು ಪ್ರಾಡಕ್ಟ್ ಬಂದೈತೆ ನಮ್ಮ ಮನೆಗೆ.
ಟಡ ಇಷ್ಟಪ್ಪ ಏನಪ್ಪ ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್. ಓಪನ್ ಮಾಡಿ ನೋಡೋಣ. ಇದು ನನ್ನ ಲಕ್ಷ್ಮೀ ದೇವಿಗೆ ನಾನು ಎಷ್ಟೋ ವರ್ಷಗಳ ಕನಸು ಫ್ರೆಂಡ್ಸ್, ತಗೋಬೇಕು ಅಂದ್ಬಿಟ್ಟು ಈ ಸಲ ಆಗಿದ್ದಾಗ ನಿಮ್ಗೆ ತಗೋಬಿಟ್ಟೆ. ಬೇರೆನೇ ಪ್ಲ್ಯಾನ್ ಇತ್ತು ಫ್ರೆಂಡ್ಸ್ ನಮ್ಮದು, ಚಿಕ್ಕಪೇಟೆಗೆ ಹೋಗಿ ಶಾಪಿಂಗ್ ಮಾಡ್ಕೊಬರ್ಬೇಕು ಅಂತ. ನ್ಯೂಸ್ಗಳಲ್ಲಿ ಚಿಕ್ಕಪೇಟೆ ನೋಡ್ಬಿಟ್ಟು ಶೇಕ್ ಆಗ್ಬಿಟ್ಟು ಚಿಕ್ಕಪೇಟೆ ಸಹವಾಸ ಈಗಂತೂ ಬೇಡ ಅನ್ಕೊಬಿಟ್ಟೆ. ಅಷ್ಟು ರಶ್ಶು ಫ್ರೆಂಡ್ಸ್, ಹೆಜ್ಜೆಡಕ್ಕೆ ಜಾಗ ಇಲ್ಲ, ಅದಕ್ಕೆ ಕ್ಯಾನ್ಸಲ್ ಮಾಡಿದೆ. ನಾನು ಬೇರೆ ಎಲ್ಲರೂ ಹೊರಗಡೆ ಹೋಗ್ಬಿಟ್ಟು ಬಂದರೆ 2-3 ದಿನ ರೆಸ್ಟ್ ತಗೋಬೇಕು. ಇನ್ನು ಜನಗಳ ಮಧ್ಯೆ ಹೋಗ್ಬಿಟ್ರೆ ಅಪ್ಪಚ್ಚಿನೇ ಆಗ್ಬಿಡ್ತೀನಿ. ತಗೊಂಡು ನೋಡೋಣ, ಪ್ರಾಡಕ್ಟ್ ಚೆನ್ನಾಗಿದ್ರೆ ಸಾಕಪ್ಪ. ಲಕ್ಷ್ಮೀದೇವಿಗೆ ತಗೋತಿರೋದು ಡಿಸಪಾಯಿಂಟ್ ಆಗೋದು ಬೇಡ. ದೇವರೇ ವಾವ್, ಇದೆ ಫ್ರೆಂಡ್ಸ್ ನಾನು ತಗೊಂಡಿದ್ದು ಡಾಬು ಫ್ರೆಂಡ್ಸ್, ಡಾಬು ಲಕ್ಷ್ಮೀದೇವಿಗೆ. ವಾವ್, ನಿಜ ನಾನು ಇಷ್ಟು ಚೆನ್ನಾಗಿರ್ತೈತೆ ಅನ್ಕೊಂಡಿರ್ಲಿಲ್ಲ ಫ್ರೆಂಡ್ಸ್. ಎಷ್ಟು ಬಿಗ್ಗಾಗೈತೆ ಸಿ ಫ್ರೆಂಡ್ಸ್, ಡಾಬು ಲಕ್ಷ್ಮೀದೇವಿಗೆ ಸಖತ್ತಾಗೈತಲ್ಲ. ಇಲ್ಲಿ ಲಕ್ಷ್ಮಿ, ಪುಟ್ಟ ಲಕ್ಷ್ಮಿ, ಆ ಕಡೆ ಈ ಕಡೆ ನವಿಲ್ಗಳು. ಈ ಚೈನೇ ಇಷ್ಟ ಆಗಿದ್ದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾನು ಮಾತ್ರ ಇದನ್ನು ಹಾಕ್ಕೊಂಡು ಟ್ರೈ ಮಾಡೋಕ್ಕೂ ಹೋಗಲ್ಲ, ಯಾಕಂದರೆ ಇದು ದೇವ್ರಿಗೆ. ಕ್ವಾಲಿಟಿನೂ ಸಖತ್ತಾಗೈತೆ ಫ್ರೆಂಡ್ಸ್, ಬಿಗಿಯಾಗೈತೆ, ತುಂಬ ವರ್ಷ ಇಟ್ಕೋಬೋದು. ನೋಡಿ ಇಲ್ಲಿ ಲಾಕ್ ಮಾಡ್ಕೊಳಕ್ಕೆ ಈ ಥರದೈತೆ. ಇದರ ರೇಟ್ ಬಂದು 379 ರೂಪಾಯಿ ಫ್ರೆಂಡ್ಸ್, 1 ರೂಪಾಯಿ ಕಮ್ಮಿ 380 ರೂಪಾಯಿ. ನೋಡಿದೆ ನಾನು, ತುಂಬ ಸೆಲೆಕ್ಷನ್ ಮಾಡಿದೆ. 600-700 ರೂಪಾಯಿ ಅವೆಲ್ಲ ಸಖತ್ತಾಗಿದ್ವು. ನನಗೆ ಇದೊಂದು ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು. ಡಿಸೈನ್ ಇರೋವೆಲ್ಲ ಇದ್ವು ಫ್ರೆಂಡ್ಸ್, ಸ್ಟೋನ್ ವರ್ಕ್ ಇರೋದೆಲ್ಲ. ನನಗೆ ಏನಿಸ್ತಂದರೆ ಅವು ಉದ್ರೋಯ್ತವೆ. ಆ ಡಿಸೈನ್ ನೋಡ್ಬಿಟ್ಟು 500-600 ರೂಪಾಯಿ ಯಾಕೆ ಕೊಡೋದು? ನನಗೆ ಟ್ಯಾಲೆಂಟ್ ಐತಲ್ಲ, ನಾನೇ ದೊಡ್ಡ ಸ್ಟೋನ್ ತಂದ್ಬಿಟ್ಟು ಇಲ್ಲೆಲ್ಲ ಡಿಸೈನ್ ಮಾಡ್ಕೋಬೋದು ಫ್ರೆಂಡ್ಸ್ ತಾನೇ. ಒಂದು 100 ರೂಪಾಯಿ 150 ರೂಪಾಯಿ ಖರ್ಚು ಮಾಡಿದ್ರೆ ನಾನೇ ಮಾಡ್ಕೊಂಡಿರೋ ಖುಷಿನೂ ಇರ್ತೈತೆ. ಅದಕ್ಕೆ ಈ ಥರ ಪ್ಲಾನ್ ಮಾಡಿ ಪ್ಲೈನ್ ಇರೋದೇ ತೆಗೆಸ್ಕೊಂಡಿದ್ದೀನಿ. ಪ್ಲೈನ್ ಏನು ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸ್ತೈತೆ ರೀ. ಇಲ್ಲಿ ಬಟನ್ ಐತೆ ಫ್ರೆಂಡ್ಸ್, ಇದು ಎಷ್ಟು ಟೈಟ್ ಬೇಕೋ ಅಷ್ಟು ಹಿಂಗೆ ಲಾಕ್ ಮಾಡ್ಕೋಬೋದು. ಹಿಂಗೆ ಇಲ್ಲೆಲ್ಲ ಹೋಲ್ಗಳವೆ, ಎಷ್ಟು ದೊಡ್ಡ ಬತ್ತೈತೆ ನಮ್ಮ ಲಕ್ಷ್ಮೀದೇವಿ ಅಷ್ಟು ಮಾಡಿಕೊಂಡು ಇದನ್ನು ಹಿಂಗೆ ಈ ಥರ ಐತಲ್ಲ, ಇದನ್ನು ಹಿಂಗೆ ಸೇರಿಸಿ ಹಿಂಗೆ ಲಾಕ್ ಮಾಡೋದು. ಇಷ್ಟೇ, ಎಷ್ಟು ದೊಡ್ಡ ಹೊಟ್ಟೆ ಇದ್ರೂ ಆಗ್ತಿದೆ. ನಮ್ಮ ಲಕ್ಷ್ಮೀದೇವಿ ಬರೋದೇ ಇಷ್ಟು ಪುಟಾಣಿದಾಗಿ ಸಾಕು. ನನಗೆ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್, ಮೀಶೋದೆಲ್ಲ ತಗೊಂಡಿದ್ದು. ಇನ್ನೊಂದು ಪ್ರಾಡಕ್ಟ್ ನಾಳೆದ್ರಲ್ಲಿ ಬರ್ತಿದೆ ಫ್ರೆಂಡ್ಸ್, ತೋರಿಸ್ತೀನಿ. 379 ಪರವಾಗಿಲ್ಲ ಫ್ರೆಂಡ್ಸ್, 1 ರೂಪಾಯಿ ಕಮ್ಮಿ 380 ಇಸ್ಕೋತಾರೆ. ಅಕಸ್ಮಾತ್ 380 ಅಂತಿದ್ರು ನಾನು ತಗೊಳ್ತಾ ಇರಲಿಲ್ಲ ಫ್ರೆಂಡ್ಸ್. ಅಯ್ಯೋ 380 ಅನ್ನೋದು ನೋಡಿ ಫ್ರೆಂಡ್ಸ್, ಬಿಸ್ನೆಸ್ ಮಾಡೋರು ಎಷ್ಟು ತಾರೆ. 379 ರೂಪಾಯಿ 1 ರೂಪಾಯಿ ಕಮ್ಮಿ ಆದರೆ 380 ದೊಡ್ಡದಾಗಿ ಕಾಣಿಸಲ್ಲ. 199 ರೂಪಾಯಿ ಆದರೆ ಕಮ್ಮಿ, 200 ರೂಪಾಯಿ ಆದರೆ ಜಾಸ್ತಿ, 99 ರೂಪಾಯಿ ಆದರೆ ಕಮ್ಮಿ, 1 ರೂಪಾಯಿ ಹಾಕಿ 100 ರೂಪಾಯಿ ಆದರೆ ಜಾಸ್ತಿ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಬ್ರಿಲಿಯಂಟ್ ಫ್ರೆಂಡ್ಸ್, ಯಾರು ಕಂಡಿಡಿದ್ರು ಈ ಥರ 1 ರೂಪಾಯಿ ಕಮ್ಮಿ ಮಾಡೋದಾ? ಅದ್ರ ವರ್ತ್ ಅನ್ನಿಸ್ತೈತೆ ಫ್ರೆಂಡ್ಸ್, ಇಷ್ಟ ಆಯಿತು. ಇನ್ಮೇಲೆ ವರ್ಷ ಇದೆ ನಮ್ಮ ಲಕ್ಷ್ಮೀದೇವಿಗೆ. ತಾಮ್ರನ ಕಂಚ ಇದು ಗೊತ್ತಾಗ್ತಿಲ್ಲ, ಇತ್ತಾಳೆ ಇರಬೇಕು. ಈಗ ಸಂಜೆ 6 ಗಂಟೆ ಆಯಿತು, ಮನೆ ಬಾಗಿಲೆಲ್ಲ ಗುಡಿಸಿದ್ದೀನಿ, ಇನ್ನೂ ಮುಖ ತೊಳ್ದಿಲ್ಲ. ನನ್ನ ಮುಖದ ಮೇಲೆ ವಾರಕ್ಕೊಂದ್ಸಲ ಎಕ್ಸ್ಪೆರಿಮೆಂಟ್ಗಳು ಮಾಡ್ತೀನಲ್ಲ ಫ್ರೆಂಡ್ಸ್, ಅದಕ್ಕೆ ಹಿಂಗೆ ಬಿಟ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಈ ಚಳಿನಲ್ಲಿ ನಾನು ಫೇಸ್ ಬೇಕಾಗ್ತದೆ. ಶಿವ ಹೊಡಿತಾ ಓ ಮಾರ್ಕೆಟೇ ಹೊತ್ಕೊಂಡ್ಬಂದ್ಬಿಟ್ಟಿದೆ. ಬಿಸ್ಕೆಟ್ಟು, ಮಾರ್ಕೆಟ್ ಅಲ್ಲ ಫ್ರೆಂಡ್ಸ್, ಬಿಸ್ಕೆಟ್ಟು, ಹಾಲು, ಏನೇನೋ ತಂದೈತೆ. ಸೊಪ್ಪು ಇಕ್ಕು ಚೇರ್ ಮೇಲೆ ಇಕ್ಕು. ಪಾಲಕ್ ಸೊಪ್ಪು ಒಂದ್ಸಲ ಟೇಸ್ಟಾಗಿ ಮಾಡಿ ತೋರಿಸ್ಬಿಟ್ಟೆ ಫ್ರೆಂಡ್ಸ್, ಆವಾಗಿಂದ ತರ್ತೈತೆ. ಅಲ್ಲಿ ಕೊಡಿ. ಬ್ರೂ ಎಲ್ಲಿದೆಯೋ ಅಲ್ಲಿದೆ ಆನಂದ. ಬಿಸ್ಕೆಟ್ ಕೊಡಪ್ಪಿ. ಅವ್ನ ಮಕ್ಕ ನೋಡ್ತಾವನೆ. ನಾನು ಎಲ್ಲಿಗೆ ಬಂದಿದ್ದೆ, ಇಲ್ಲಿ ಯಾರೋ ಹೊಡೆದವ್ರೆ ಅಂತ ಬಂದಿದ್ದೆ, ಗೀಚ್ಬಿಟ್ಟು. 500 ರೂಪಾಯಿ ಬಡ್ಡಿ ಕಾಸು ಮಾರ್ತ್ಬಿಟ್ಟಿದೀವಿ. ಅದಕ್ಕೆ ಯಾಕೆ ಸೈಲೆಂಟಾಗಿ ಹೇಳ್ತೀಯಾ? ನೀವು ಕೇಳಿಸ್ಕೊಬಿಡ್ತೀರಾ ಅಂತ ಫ್ರೆಂಡ್ಸ್. ನಾವು ಬಡ್ಡಿಗೂ ಸಾಲ ತಗೋತೀವಿ ಫ್ರೆಂಡ್ಸ್. ಧೈರ್ಯ ನೋಡಿ ಫ್ರೆಂಡ್ಸ್, ಗುಂಡಿಗೆ ನೋಡಿ. ಊರಿಗೆ ಬಂದ್ಬಿಟ್ಟು ವೇಸ್ಟ್ ಅಂತ ಅಲ್ಲ ಫ್ರೆಂಡ್ಸ್, ಮನೆಗೆ ತಗೊಂಡಿರೋದು ಕೊಡ್ಲೇಬೇಕಪ್ಪ, ಬಡ್ಡಿ ಕೊಡಬೇಕು ಅಂತ ನಿಧಾನ ಕೇಳಿದ್ರೆ. ಓಕೆ ಫ್ರೆಂಡ್ಸ್, ಈಗ ಈ ಟೆನ್ಷನ್ ಇದೆಲ್ಲ ಫ್ರೀ ಆಗಬೇಕಂದ್ರೆ ಮೊದಲು ಬ್ರೂ ಕುಡಿಬೇಕು. ಚಳಿಗಾಲದಲ್ಲಿ ಕುಡಿಬೇಕು ಫ್ರೆಂಡ್ಸ್. ಬಡ್ಡಿ ಸಾಲ ಅಂದರೆ ಯಾಕೆ ಭಯ ಪಡಬೇಕು ಗೊತ್ತಾ ಫ್ರೆಂಡ್ಸ್? ನಾವು ಏನಕ್ಕಾದ್ರೂ ಬಡ್ಡಿಗೆ ದುಡ್ಡು ತಗೊಂಡಿರ್ತೀವಿ, ಆ ದುಡ್ಡನ್ನ ಮಿಸ್ಯೂಸ್ ಮಾಡ್ಕೊಂಡ್ರೆ, ಅಂದರೆ ಜಾಲಿ ಎಂಜಾಯ್ ಮಾಡಿದ್ರೆ ಭಯ ಪಡಬೇಕು. ಆ ದುಡ್ಡೆಲ್ಲ ವೇಸ್ಟ್ ಖರ್ಚು ಮಾಡ್ಬಿಟ್ವಿ, ಈಗ ಬಡ್ಡಿ ಕಟ್ಟಬೇಕಲ್ಲಪ್ಪ ಅಂತ ಅನಿಸ್ತಿದೆ. ನಾವು ಮನೆಗೆ ಬಳಸಿದ್ದೀವಿ, 1 ರೂಪಾಯಿ ಸಹ ನಾವು ಚಾಕ್ಲೇಟ್ ಸಹ ತಗೊಂಡು ತಿಂದಿಲ್ಲ. ಹಂಗಾಗಿ ಪರವಾಗಿಲ್ಲ ಫ್ರೆಂಡ್ಸ್, ನಡೀತಿದೆ. ಇನ್ನು 1 ವರ್ಷ ಫ್ರೆಂಡ್ಸ್ ಕಷ್ಟಪಟ್ಟು ಹೆಂಗ ಸಂಪಾದನೆ ಮಾಡಿ ಸಾಲ ಎಲ್ಲ ತೀರಿಸ್ಬಿಟ್ರೆ ಜೀವನ ಪೂರ್ತಿ ಸಾಲ ಇಲ್ದಿರ ಇರಕ್ಕೆ ಆಗಲ್ಲ ಫ್ರೆಂಡ್ಸ್. ನಾವು ಮಿಡ್ಲ್ ಕ್ಲಾಸ್ ಸಾಲ ಮಾಡೇ ಮಾಡ್ತೀವಿ.
ಈಗ ಈ 1/4 ಲೀಟರ್ ಹಾಲಲ್ಲಿ 1.5 ಗ್ಲಾಸು ಅರ್ಧ ಗ್ಲಾಸ್ ಶಿವ ಕಾಫಿ, ನನಗೊಂದು ಗ್ಲಾಸು ಕಾಫಿ ಮಾಡ್ಕೊಂಡು ಟಾಮಗೊಂದು ಗ್ಲಾಸ್ ಹಾಲು ಎತ್ತಿರ್ಬೇಕು ಫ್ರೆಂಡ್ಸ್. 1/4 ಲೀಟರ್ ಹಾಲಲ್ಲಿ ಆಗ್ತೈತೆ, ಮ್ಯಾನೇಜ್ ಆಗ್ತೈತೆ. ನಾವು ಕಾಫಿ ಟೀ ಲವರ್ಸ್ ಆಗಿದ್ರೆ ಅದು ಸಾಲ್ತಾ ಇರಲಿಲ್ಲ. ನಾವೊಂದು ಸುಮ್ಮನೆ ಮೈ ಬಿಸಿ ಮಾಡ್ಕೊಳಕ್ಕಷ್ಟೇ ಕುಡಿಯೋದು. ಒಂದು 60-30, ಇದು ಬೇರೆ ಭಾಷೆ, ಅಷ್ಟು ಕುಡಿತೀವಿ ಅಷ್ಟೇ ಫ್ರೆಂಡ್ಸ್. 3 ಬಿಸ್ಕೆಟ್ ಕೊಡ್ತಿದ್ದೀನಿ ಇವನಿಗೂ ನನಗೆ ಜಗಳ ಆದ್ರೂ ಪರವಾಗಿಲ್ಲ. ಗಂಡಪ್ಪ ಹಂಗೆ ಬಟ್ಟೆ ಮುಡಿಸ್ತಾ ಇರಿ. ಯಾಕೆ ಒಂದು ಕೆಲಸ ಮುಟ್ಟಲ್ಲ ಫ್ರೆಂಡ್ಸ್, ಏನು ಸಪೋರ್ಟ್ ಮಾಡಲ್ಲ ಫ್ರೆಂಡ್ಸ್. ನಮ್ಮ ಡಾಬು ಇಲ್ಲಿಟ್ಟಿದ್ದೀನಿ. ಇದನ್ನು ಪ್ಯಾಕ್ ಮಾಡಿ ನಾವು ಹುಷಾರಾಗಿ ಎತ್ತಿರ್ಬೇಕು. ನಿನ್ಗೆ ಇಷ್ಟ ಆಯ್ತಾ? ಪರವಾಗಿಲ್ಲ, ಕೊಟ್ಟಿರೋದು 400 ರೂಪಾಯಿ ಅಲ್ಲ 380 ರೂಪಾಯಿ, 1 ರೂಪಾಯಿ ಕಮ್ಮಿ. 380 ರೂಪಾಯಿ, 78 20 ಲೆಕ್ಕ ಇಲ್ಲ ನಿಂಗೆ. ಡೈಲಿ ಕಾಫಿ ಟೀ ಕುಡಿತಾ ಇದ್ರೆ ಡೈಲಿ ಕುಡಿಬೇಡಿ ಫ್ರೆಂಡ್ಸ್. ಹೊಟ್ಟೆನೇ ಹಸುವಾಗಲ್ಲ, ಅದರಿಂದ ಉಪವಾಸ ಇರ್ತೀವಿ, ಅದರಿಂದ ಏನಾದ್ರು ಹೆಚ್ಚು ಕಡಿಮೆ ಆಗ್ತಿದೆ. 1 ಕಪ್ ಕುಡಿತಾ ಇರೋರು ಅರ್ಧಕ್ಕೆ ಬನ್ರಿ, ಅರ್ಧ ಕುಡಿತಾ ಇರೋರು 1/4 ಭಾಗಕ್ಕೆ ಬನ್ರಿ, 1/4 ಭಾಗಕ್ಕೆ ಬಂದ್ರೆ ಪೂರ್ತಿಯಾಗಿ ಬಿಟ್ಟೇ ಬಿಡಿ. ಒಂದೇ ಸಲ ಬಿಡಕ್ಕೆ ಹೋಗ್ಬೇಡಿ, ತಲೆ ಕೆಟ್ಟೋಗ್ಬಿಡ್ತೈತೆ. ಸ್ವಲ್ಪ ಕುಡೀರಿ, ಕುಡಿಯೋದನ್ನ ಬಗ್ಸ್ಕೊಳ್ಳೋದಲ್ಲ ಚೆನ್ನಾಗಿ. ಮುಂಡಾ ಮುಚ್ತು ಅವ್ರ ನೆನಪಾದ್ರು ಅಲ್ಲ ಫ್ರೆಂಡ್ಸ್ ಈಗ. ಹಾಗಾಗಿ ಅವರು ಮೈ ಮೇಲೆ ಬರ್ತಿರ್ತಾರೆ. ಕಾಫಿ ಕುಡಿಬೇಕು ಅಂದ್ರೆ ಫ್ರೆಂಡ್ಸ್ ಈ ಥರ ನೊರೆ ಇರಬೇಕು, ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ. ತಗೊಳ್ಳಿ ಗಂಡಪ್ಪ. ಇವನು ಟೀ ಕುಡಿಯೋ ಮುಖಾನ ಕೊಟ್ರೆ ಕುಡಿತಾನೆ, ಇದು ಸ್ವೀಟ್ ಆಗಿರ್ತೈತೆ ಅಂತ. ನಿಮ್ಮ ಲೆಗ್ನ ಕಚ್ಚಕ್ಕೆ ಹೋಗ್ಬೇಡಿ, 1 ತಿಂಗಳು ನಾನ್ ವೆಜ್ ಇಲ್ಲ. ಒಪ್ಪಿ ಶ್ರಾವಣ ಸ್ಟಾರ್ಟ್ ಆಗಿ ಇನ್ನ 1 ವಾರನೂ ಆಗ್ಲಿಲ್ಲ, ಆಗ್ಲೇ ನಾನ್ ವೆಜ್ ನೆನಪಾಗ್ತಿತ್ತಲ್ಲ, ಹೆಂಗಪ್ಪಿ? ಆದ್ರೂ ನಿಷ್ಠೆಯಿಂದ ಇರಬೇಕು. ನನಗೆ ನೆನಪಾಗ್ತಿಲ್ಲ, ಸುಮ್ಮನೆ ಚವಾಕ್ ಕೊಟ್ಟೆ, ನೀನೇನು ಹೇಳ್ತೀಯ ಅಂತ. ಈ ಥರ ಬಟ್ಟೆಗಳಿದ್ದು ಬಿಟ್ರೆ ಫ್ರೆಂಡ್ಸ್ ಮಡ್ಚು, ನಾನು ಹಂಗೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ. ಮೊದಲು ಕ್ಲಿಯರ್ ಮಾಡಬೇಕು. ಹೊಟ್ಟೆ ನಾವು ಬರ್ಸ್ತೀಯ ಟೈಮ್, ನಿಂಗೆ ಮೊದಲೇ ಕೊಟ್ಟಿದ್ದೀನಿ ತಾನೆ. ಒಂದು ಬಿಸ್ಕೆಟ್ ತಿನ್ಬಿಟ್ಟು ಬರೋಷ್ಟು ಪಟ ಅಂತ ತಿನ್ಬೇಕು. ಏನ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ. ನೆಮ್ಮದಿಯಾಗಿ ಬಿಸ್ಕೆಟ್ ತಿನ್ನಕ್ಕೂ ಬಿಡ್ತಾ ಇಲ್ಲ. ಟಾಮಂತೂ ನೆಮ್ಮದಿಯಾಗಿ ಬಿಸ್ಕೆಟ್ ತಿನ್ನಕೋಬಿಟ್ಟಿಲ್ಲ. ಅಟ್ಲೀಸ್ಟ್ ಟೀ ಆದರೂ ನೆಮ್ಮದಿ ಕೊಡ್ಬಿಟ್ಟು ಬಟ್ಟೆ ಮುಡ್ಸೋಣ ಅಂತ ಬಟ್ಟೆ ಮುಡಿಸ್ತಾ ಇದ್ದೀನಿ. ನನ್ನ ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗ್ತೈತೆ ಫ್ರೆಂಡ್ಸ್. ನಾವು ನೋಡ್ತಾ ಇರೋದು ನ್ಯೂಸ್ ಚಾನಲಲ್ಲಿ ಒಂದು ಗಂಡ ಹೆಂಡತಿಗೆ ಸ್ಕೆಚ್ ಹಾಕಿರೋ ನ್ಯೂಸು. ಅದಕ್ಕೆ ಶಿವಾಗ ಹೇಳ್ತಾ ಇದೆ, ನನಗೂ ಹಂಗೆ ಸ್ಕೆಚ್ ಹಾಕಕ್ಕೆ ನೋಡ್ತಿದ್ಯಾ ಅಂತ. ಅದಕ್ಕೆ ಹಂಗೆಲ್ಲ ಮಾಡೋಕ್ಕೋಗಲ್ಲ, ನೀನು ನನಗೆ ಬಾಳ್ ಕೊಟ್ಟಿರೋ ದೇವತೆ ಅಂದ್ಬಿಟ್ಟು ಒಂದು ಡೈಲಾಗ್ ಹೊಡಿತು. ಆಮೇಲೆ ನಗು ಬಂತು ನನಗೆ ಮಧ್ಯದಲ್ಲಿ. ಏನು ಅಂದರೆ ನೀವು ಕೇಳಿಸ್ಕೋಬೇಕಾಯ್ತು ಫ್ರೆಂಡ್ಸ್ ಈ ಕಾಮಿಡಿನ. ಶಿವ ನನ್ನ ಲವ್ ಮ್ಯಾರೇಜ್ ಮಾಡ್ಕೊಳ್ಳೋಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಿ, ಸ್ಟೋರಿಗಳೆಲ್ಲ ಹೇಳ್ತಿದ್ದೆ. ನನಗೆ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡಿದೆ, ಹಂಗೆ ಬ್ಲ್ಯಾಕ್ ಮೇಲ್ ಮಾಡಿದೆ, ಅದೇ ಈಗ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಮಾಡ್ಕೊಂಡ್ರೆ ಮಾಡ್ಕೋ ಹೋಗಿ ಅಂದ್ಬಿಟ್ಟು ಬದುಕ್ತಾ ಇದೆ. ಚಿಕ್ಕ ಹುಡುಗಿಗೆ ಅಂದ್ಬಿಟ್ಟು ಎದುರಿಸ್ಬಿಟ್ಟು ಮದುವೆ ಮಾಡ್ಕೊಂಡ ಅಂತೆಲ್ಲ ನೆನ್ಸ್ಕೊಂಡ್ರೆ ಕಾಮಿಡಿ ಅನ್ನಿಸ್ತೈತೆ ಫ್ರೆಂಡ್ಸ್. ಅದೊಂದು ದೊಡ್ಡ ಟ್ರಾಜಿಡಿ ಸ್ಟೋರಿ ನಮ್ದು ಹೇಳ್ಬೇಕು ಅಂದರೆ. ಹೋಗ್ಲಿ ಬಿಡಿ ಫ್ರೆಂಡ್ಸ್, ಕಹಿ ಘಟನೆಗಳನ್ನು ನೆನ್ಸ್ಕೋಬಾರ್ದು ಜಾಸ್ತಿ. ಬಟ್ಟೆಗಳು ಒಗಿಬೇಕಾರೆ ಉಲ್ಟಾ ಮಾಡಿ ಒಗಿತೀನಿ ಫ್ರೆಂಡ್ಸ್ ನಾನು. ಆದರೆ ಮಡ್ಚಿಡ್ಬೇಕಾರೆ ಮಾಮೂಲಿ ಸೀದಾ ಮಾಡಿ ಮಡ್ಚಿಡ್ತೀನಿ, ಉಲ್ಟಾನೇ ಮಡ್ಚಿಡಬಾರ್ದಂತೆ. ಅದಕ್ಕೆ ಬಟ್ಟೆ ಹೋಗಿ ಮಡ್ಚ್ಬೇಕಂದ್ರೆ ಸಖತ್ತು ಭಯ ಪಡೋದು ಇದಕ್ಕೇನೆ ನಾನು. ಅದನ್ನು ಉಲ್ಟಾ ಸೀದಾ ಮಾಡಿ ಮಡ್ಚಿಡೋಷ್ಟ್ರಲ್ಲಿ ತಲೆ ಕೆಟ್ಟು ಗೊಬ್ಬರ ಆಗಿರ್ತೈತೆ. ಇನ್ನು ಮನೇಲಿ ಮಕ್ಳಿದ್ ಬಿಟ್ರಂತೂ ಮುಗ್ದೇ ಹೋಯ್ತು ಪಾಪ. ಅಮ್ಮಂದ್ರು ಅದು ಹೆಂಗೆ ಮಡ್ಚಿಡ್ತೀರೋ ಏನೋ. ಅದಕ್ಕೆ ಚಿಕ್ಕ ವಯಸ್ಸಿಂದಾನೆ ಮಕ್ಳಿಗೆ ಅಭ್ಯಾಸ ಮಾಡಿಸ್ಬೇಡಿ. ನಿಮ್ಮ ಬಟ್ಟೆಗಳು ನೀವೇ ನೀಟಾಗಿ ಮಡ್ಚಿ ಐರನ್ ಎಲ್ಲ ಬೇಡ, ಮಡ್ಚಿಟ್ಕೊಂಡ್ರು ಸಾಕು, ಅದೇ ದೊಡ್ಡ ಕೆಲಸ. ಅದೆಲ್ಲ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಕ್ಳ ಕೈಗೆ ಮಾಡಿಸಿದ್ರೆ ಅಭ್ಯಾಸ ಆಗ್ತಿದೆ ಬೆಳೀತಾ. ಎಲ್ಲ ಬಟ್ಟೆಗಳು ನೀಟಾಗಿ ಮಡ್ಚ್ಕೊಂಡಿದ್ದಾದ್ಮೇಲೆ ಅಡುಗೆ ಮನೆಗೆ ಶಿಫ್ಟ್ ಮಾಡಬೇಕು. ಯಾಕಂದ್ರೆ ನಮ್ಮ ಬೀರು ಇರೋದು ಅಡುಗೆ ಮನೇಲೆ, ಹಂಗಾಗಿ ಎಲ್ಲ ಬಟ್ಟೆಗಳನ್ನ ಅಡುಗೆ ಮನೇಲಿ ಇಟ್ಕೊಂಡೆ. ಬಾಯ್ಲೆ ಬಿಸ್ಕೆಟು ನನ್ನ ಕೈ ಟಚ್ ಆಗ್ಬಿಡ್ತೈತೆ ಅಂದ್ಬಿಟ್ಟು ಕೆಳಗೆ ಬಿಡಿಸ್ಕೊಂಡು ತಿಂತವನೆ ಅಷ್ಟೇ. ಗುಡ್ ನೈಟ್ ಹಾಕಿದ್ದೀನಿ ಫ್ರೆಂಡ್ಸ್. ಆ ಸೊಳ್ಳೆಗಳು ತಲೆ ಸುತ್ತ ಬಿಡೋದು ಲೇಟ್ ಆಗ್ತಿತ್ತು ಅಂದ್ಬಿಟ್ಟು ಇವನೇ ಹಿಡ್ಕೊಂಡು ಕಚ್ತಾವನೆ. ಶ್ರಾವಣ ನಾನ್ ವೆಜ್ ತಿನ್ಬೇಡ ಅಂದ್ರೆ ಸೊಳ್ಳೆ ತಿಂತ ಇದೆಯಲ್ಲ ಟಾಮು. ಇದು ಜೀವನದಲ್ಲಿ ನಿನ್ ತಲೆ ತಗ್ಸೋಂತ ವಿಷಯ. ಮೊದಲು ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ, ಬಸ್ ಆಯ್ತಲ್ಲ ಮಧ್ಯಾಹ್ನ, ಅದಕ್ಕೇನೆ. ಯಾಕಂದ್ರೆ ನಾವು ಬ್ಯೂಟಿ ಕಡೆ ಹೋದ್ರೆ ಆಚೆ ಬರೋದು ತುಂಬಾ ಕಷ್ಟ ಹೆಣ್ಮಕ್ಳು, ಅದಕ್ಕೋಸ್ಕರ. ಮತ್ತೆ ಇನ್ನೊಂದು ಎಡವಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಇಲ್ಲಿ ಇದು ಎಣ್ಣೆ ಕ್ಯಾನು ಖಾಲಿ ಆದ್ಮೇಲೆ ತೊಳ್ಕೊಂತೀನಲ್ಲ, ಅದಕ್ಕೆ ಖಾಲಿ ಆಯ್ತು, ತೊಳೆಯಕ್ಕೆ ಹಾಕಿದೆ, ಓಪನ್ ಆಗ್ತಿಲ್ಲ. ಅದಕ್ಕೆ ಮೇಲೆ ಮತ್ತೆ ತೊಳ್ಕೊ ಬಂದೆ. ಶಿವನು ಇಷ್ಟೊತ್ತು ಟ್ರೈ ಮಾಡ್ತಾ, ಅರ್ಧ ಗಂಟೆ ಆಗಲೇ ಇಲ್ಲ. ಹೆಂಗ್ ಫ್ರೆಂಡ್ಸ್ ಇದು ಏನಾಗೈತೆ ಅಂತ. ಶಿವ ಕೈಲಿ ಆಗ್ಲಿಲ್ಲ, ಅಷ್ಟು ಗಂಡುಗಲಿ ಬಾಹುಬಲಿ ಕೈಲಿ ಅಂದ್ರೆ ಇದು ತೊಲೆ ಅದಕ್ಕೆ ಅದನ್ನ ಬೇರೆ ಬಳಸ್ಬಿಟ್ಟು ಫ್ರೆಂಡ್ಸ್
ಲೀಕೇಜ್ ಆಗಲ್ಲ. ಇನ್ಮೇಲೆ ನಮ್ಮ ಮನೇಲಿ ಎಣ್ಣೆ ಈ ಥರ ಒಂದು 2 ಲೀಟ್ರ್ ಇಡಿಸ್ತೈತೆ ಎಣ್ಣೆ ಇದರಲ್ಲಿ. ಇಲ್ಲಿ ಚಿಕ್ಕ ಸೌಟ್ ಇದರಲ್ಲಿ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳೋದು. ಸೂಪರ್ ಐಡಿಯಾ ಅಲ್ಲ? ಅದಕ್ಕೆ ಇದರಲ್ಲಿ ಇಟ್ಕೊಂಡಿದ್ದೀನಿ. ಉಪ್ಪುಗಳು ಬೆಳಗ್ಗೆ ತರಿಸ್ಕೊಂಡೆ, ಅದನ್ನು ಈಗ ಬಾಕ್ಸ್ ತಗೋಬೇಕು. ಫುಲ್ಲು ಉಪ್ಪು ಖಾಲಿ ಮಾಡಲ್ಲ ಫ್ರೆಂಡ್ಸ್ ನಾನು. ಇಲ್ಲಿ ಈ ಥರ ಒಂದು ಸ್ವಲ್ಪ ಸೈಡ್ಗೆ ತಿರ್ಬಿಡ್ತೀನಿ. ಇದು ಖಾಲಿ ಆದರೆ ನೋಡ್ಕೊಳ್ಳಲ್ಲ ನಾನು. ಇದು ಸಪ್ರೇಟ್ ಆಗಿರ್ತಿತ್ತಲ್ಲ ಅವಾಗ ನೆನಪಾಗ್ತೈತೆ, ಓ ಮನೇಲಿ ಉಪ್ಪು ಐತೆ, ಇಷ್ಟೊತ್ತಲ್ಲಿ ಹೆಸರು ಕರಿಬಾರ್ದಂತೆ. ಇದಕ್ಕೇನು ಹೆಸರು? ನಾನು ಸಾಲ್ಟ್ ಅಂತ, ಸಾಲ್ಟು ಉಪ್ಪು ಎರಡು ಒಂದಿಲ್ಲ, ಏನು ಕರೆಯೋದೇ ಬೇಡ ಫ್ರೆಂಡ್ಸ್. ಸೈಲೆಂಟಾಗಿ ಡಬ್ಬಿಗೆ ಹಾಕ್ತೀನಿ. 1ನೇ ತಾರೀಕು ಮತ್ತೆ ಇದನ್ನು ಸೈಡಿಗೆ ಬಸ್ಕೊಂಡು ತೊಳೆಕಿಡಬೇಕು. ಸರ್ಕಸ್ ಸ್ಟಾರ್ಟ್ ಆಗ್ತಿದೆ ಫ್ರೆಂಡ್ಸ್ ಹಬ್ಬಕ್ಕೆ ಹೆಣ್ಮಕ್ಳಿಗೆ. ಮತ್ತು ಫ್ರಿಜ್ಜಲ್ಲಿ ಡೋರ್ ಹತ್ರ ಈ ಥರ ರಬ್ಬರ್ಗಳು ಇಟ್ಟಿರ್ತೀನಿ ಫ್ರೆಂಡ್ಸ್. ನಾನು ಇಲ್ಲಿ ಏನೇ ಐಟಮ್ ತಂದರೂ ರಬ್ಬರ್ಗಳನ್ನ ಇಲ್ಲಿ ಇಟ್ಕೊಂಡಿರ್ತೀನಿ, ವೇಸ್ಟ್ ಮಾಡಲ್ಲ. ಇಂಥ ಟೈಮಲ್ಲಿ ಮಿಕ್ಕಿರೋ ಬೇಳೆಕ್ಕೆ ಅವಕ್ಕೆ ಹಾಕ್ಬಿಟ್ಟು ಪಟ್ಟಂದ್ಬಿಟ್ಟು ಒಂದು ಕಿತ್ತೋದ್ರೆ ಇನ್ನೊಂದು ಎತ್ಕೋತೀನಿ, ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಖಾಲಿ ಆಗ್ತೈತೆ ಅವಾಗ ಹಾಕ್ಕೊಳ್ಳೋದು. ಏನು ವೇಸ್ಟ್ ಮಾಡಲ್ಲ, ಎಲ್ಲ ಇಟ್ಟಿರ್ತೀನಿ. ಟೈಮ್ ಬೇಕಾಗ್ತೈತೆ ಅಂತ. ನೀವು ಪಿಂಗಾಣಿ ಇದು ತಗೊಳ್ರಿ ಉಪ್ಪು ಹಾಕ್ಕೊಳ್ಳೋಕ್ಕೆ ಅಂದಾಗೆ ನಾನು ನಿಮ್ಗೆ ಹೇಳಿದೆ ಫ್ರೆಂಡ್ಸ್. ಪಿಂಗಾಣಿ ವಸ್ತುಗಳು ನಂತರ ಬಳಕೆ ಬರಲ್ಲ ಅಂತ. ಎಷ್ಟು ಕ್ಯೂಟ್ ಆಗೈತೆ ನೋಡಿ ಫ್ರೆಂಡ್ಸ್. ಇದ್ರ ಕ್ಯಾಪನ್ನ ಹೊಡೆದಾಕ್ತೀನಿ. ಈ ಘಟನೆ ನಡೆದು 3 ತಿಂಗಳಾಯ್ತು. ಶಿವಾಗಿನ್ನೂ ಗೊತ್ತಿಲ್ಲ. ಈ ಥರ ಒಂದು ಪ್ಲಾಸ್ಟಿಕ್ ಕ್ಯಾಪ್ನ ಹೀಗೆ ಮುಚ್ಚಿ ಇಟ್ಕೋತೀನಿ. ಓಕೆ ಫ್ರೆಂಡ್ಸ್, ಈಗ ನಾನು ಫೇಸ್ ಪ್ಯಾಕ್ ಹಾಕ್ಕೊಂಡು ಅನ್ನ ಮಾಡಿಕೊಂಡು 2 ಕೆಲಸ ಒಂದೇ ಮಾಡೋಕ್ಕಾಗಲ್ಲ. ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ ಅಂದರೆ ಅನ್ನ ಆಗೋ ತನಕ ಇಲ್ಲೇ ಇರಬೇಕು, ಇಲ್ಲ ಸುರಿದೋಗ್ತಿದೆ ಇಲ್ಲ ಸಿದೋಗ್ತಿದೆ. ಅದಕ್ಕೆ ಏನು ಮಾಡ್ತೀನಿ ಅಂದರೆ ನಾನು ಸೊಪ್ಪು ಬಿಡಿಸ್ಕೊಬಿಡ್ತೀನಿ ಫ್ರೆಂಡ್ಸ್. ಈ ಗ್ಯಾಪಲ್ಲಿ ಪಾಲಕ್ ಫ್ರೆಶ್ ಆಗಿ ತಂದೈತೆ, ನಾಳೆನೇ ಮಾಡಿಬಿಡ್ಬೇಕು. ಶಿವಾಗ ಫೇವ್ರೆಟ್ಟು. ಅದಕ್ಕೆ ಇವಾಗ ಬಿಡಿಸಿ ತೊಳೆದಿಕ್ಕೊಬಿಟ್ರೆ ಫ್ರೆಶ್ ಆಗಿರ್ತೈತೆ. ಬೆಳಗ್ಗೆಗೆ ಇನ್ನೊಂದು ಸ್ವಲ್ಪ ತೊಳ್ಕೊಂಡು ಅಡುಗೆ ಮಾಡ್ಕೊಬಿಡ್ಬೋದು. ಹಲೋ ಮ್ಯಾನ್, ನಾವು ಸೊಪ್ಪು ಬಿಡಿಸೋ ಹುಡುಗು ಎದ್ದೋಡ್ಬೇಡಿ, ಒದ್ದಾಡಬೇಡಿ. ನಿಮ್ಮ ಹೇರ್ ಎಲ್ಲ ಮಿಕ್ಸ್ ಆಗುತ್ತೆ ಸೊಪ್ಪೊಳಗಡೆ. ಓ, ಪಾಲಕ್ ಸೊಪ್ಪು ಅಂತ ಕೇಳ್ದೋ ಪಾಲಕ್ ಮರ ಅಂತ ಕೇಳ್ದಪ್ಪಿ? ಇಷ್ಟು ಬಲ್ತೋಗೈತೆ ಫ್ರೆಂಡ್ಸ್. ಪಕ್ಕ ಹಸಿಮೆಣಸಿನಕಾಯಿ ತಂದೈತೆ ಫ್ರೆಂಡ್ಸ್. 30 ರೂಪಾಯಿ ಐತೆ ಫ್ರೆಂಡ್ಸ್ ಒಂದು ಕಟ್ಟು. ನೋಡಿ ಫ್ರೆಂಡ್ಸ್, ಇಷ್ಟು ಕಡ್ಡಿ ವೇಸ್ಟ್. ಎಳೆದು ಸೆಲೆಕ್ಟ್ ಮಾಡ್ಕೋಬೇಕಿತ್ತಪ್ಪಿ ನೀನು. ಇನ್ಮೇಲೆ ಸೊಪ್ಪು ತರಕ್ಕೆ ಹೋದಾಗ ನನ್ನ ಕರ್ಕೊಂಡು ಹೋಗು, ನಿನಗೆ ಸೊಪ್ಪು ಸೆಲೆಕ್ಷನ್ ಬರಲ್ಲ. ಬಲ್ತೈತಾ, ಎಳೆದೈತಾ, ಹೆಂಗೈತೆ, ರೋಗ ಬಂದೈತಾ ಎಲ್ಲ ನೋಡ್ಬೇಕು ಸೊಪ್ಪು ತರ್ಬೇಕಾರೆ. ನನ್ನ ಮದುವೆ ಮಾಡ್ಕೋಬೇಕಾರೆ ಹೆಂಗೆ ನೀನು ಎಲ್ಲ ಪರೀಕ್ಷೆ ಮಾಡಿದೆ? ಹಂಗೆ ಏನು ಪರೀಕ್ಷೆ ಮಾಡಿದೆ? ಕೂಲಿ ಕೆಲಸ ಚೆನ್ನಾಗಿ ಮಾಡಕ್ ಬರ್ತೈತೆ, ಮನೆ ಕೆಲಸ ಚೆನ್ನಾಗಿ ಮಾಡಕ್ ಬರ್ತೈತೆ ಅಂತ ನೋಡ್ತು ಎತ್ತಾಕೊಂಡು ಹೋಗ್ಬಿಡ್ತು ಫ್ರೆಂಡ್ಸ್. ಅಯ್ಯೋ ಪಾಪಿ ಗಂಡ. ಆವಾಗಲೇ ನಾನು ಎಚ್ಚೆತ್ಕೋಬೇಕಿತ್ತು, ಈಗ ಎಚ್ಚೆತ್ಕೋತಾ ಇದ್ದೀನಿ. ಎಲ್ಲ ಮುಗಿದ್ಮೇಲೆ ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡಾಗಿ ತಾನೇ ಪೇ. ನೀನು ಅದಕ್ಕೆ ತಾನೇ ಮದುವೆ ಆಗಿದ್ದು. ಒಪ್ಕೊಬಿಡಪ್ಪಿ, ನಿಜಾನ. ಮದುವೆಗೆ ವರ್ಷಗಳೇ ಕಳೆದೋಯ್ತು, ಈಗಲಾದ್ರೂ ಒಪ್ಕೋ. ನಿನ್ನ ಕಾಲ ಬೀಳ್ತೀನಿ, ಒಪ್ಕೋ. ಕಾಲ ಬಿದ್ದೇನು ಪ್ರಯೋಜನ, ಬಿಡು, ಹೋಗ್ಲಿ, ಒಪ್ಕೋಬೇಡ. ಅವನಂಗೆ ಫ್ರೆಂಡ್ಸ್ ಒಂದು ಕಾಲ ಅಲ್ಲಾಡಿಸ್ತಾ ಇರ್ತಾನೆ. ಅವನಿದ್ದೇನೆ ಅಲ್ಲೆಲ್ಲ ಅವನದು ಸಿಗ್ನೇಚರ್ ಸ್ಟೈಲ್ ಅದು. ಶಿವ ಹೆಂಗೆ ನಿದ್ದೆ ಮಾಡ್ಬೇಕಾದ್ರೆ ಗೊರಕೆ ಹೊಡಿತೈತೆ, ಇವನು ಗೊರಕೆ ಹೊಡಿಯೋ ಜೊತೆಗೆ ಕಾಲ ಅಲ್ಲಾಡಿಸ್ತಾ ಇರ್ತಾನೆ. ಕಾಲು ಭಾಗದಷ್ಟು ಕಡ್ಡಿನ ವೇಸ್ಟ್ ಮಾಡಿ ಕಾಲು ಭಾಗದಷ್ಟು ಎಲೆಗಳು ಮಾತ್ರ ಬಿಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಶಿವ ಸೆಲೆಕ್ಷನ್ ಅಂದ್ರೆ ಹಿಂಗೆ ಇರ್ತೈತೆ. ಸೊಪ್ಪು ತರಕಾರಿ ಏನೇ ಆದರೂ ಇದನ್ನ ಸೈಡ್ಗೆ ಇಟ್ಟು ತೊಳ್ಕೊಬೋದು ಇಟ್ಬಿಡ್ತೀನಿ ಫ್ರೆಂಡ್ಸ್. ಈಗಲ ಹಂಗೆ ಫ್ರಿಜ್ಜಲ್ಲಿ ಇಟ್ಬಿಟ್ರು ಬೇಡ, ತೊಳೆದು ಇಟ್ಬಿಡ್ತೀನಿ, ಆಚೆನೇ ಇಡ್ಬೋದು. ಅವಾಗ ಫ್ರೆಶ್ ಆಗಿರ್ತೈತೆ ಬೆಳಗ್ಗೆ ಗಂಟೆ. ನಾವು ಬೆಳಗ್ಗೆ ಅಡುಗೆ ಮಾಡ್ಬೇಕಂದ್ರೆ ಈ ಥರ ತೊಳೆದು ನೀಟಾಗಿ ಇಡ್ಬೇಕು ಫ್ರೆಂಡ್ಸ್. ಇದ್ರಲ್ಲಿ ನೀರೆಲ್ಲ ಸೋಸಿರ್ಬೇಕು, ಇಲ್ಲಾಂದ್ರೆ ತಳದಲ್ಲಿರೋ ಸೊಪ್ಪೆಲ್ಲ ಮೆತ್ತಗಾಗ್ಬಿಡ್ತೈತೆ, ಒಂಥರ ಕೊಳ್ದೋಗೋ ಥರ. ಯಾಕೆಷ್ಟು ಪ್ರಿಪ್ರೇಷನ್ ಅಂದರೆ ಶಿವದು ಊಟ ಟೈಮಿಂಗ್ಸ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಕೆಲಸದ ಟೈಮಿಂಗ್ಸು ಅರ್ಧ ಗಂಟೆ ಬೇಗನೆ ಹೋಗ್ಬೇಕಾಗ್ತೈತೆ. 8:30ಗೆ 9 ಗಂಟೆಗೆ ಹೋಗ್ತೈತೆ ಮೊದಲು, ಇವಾಗ 8:30ಗೆ ಹೋಗ್ಬೇಕಲ್ಲ. ಅದಕ್ಕೆ ಪಟ ಅಂತ ಬೆಳಗ್ಗೆ ಅಡುಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಗಂಡಪ್ಪ, ಬಿಸಿ ಬಿಸಿ ಊಟ ತಿನ್ಬಿಟ್ಟು ಮಲ್ಕೊಳ್ವೆ ಎದ್ದೋಳು. ಟಾಮಗೆ ಅನ್ನ ಆರಕ್ಕಿಟ್ಟಿದ್ದೀನಿ ಫ್ರೆಂಡ್ಸ್, ಬಿಸಿ ಐತೆ. ಇದು ಶಿವ ಊಟ. ಪಲ್ಯ ಇತ್ತು, ಹಾಗಾಗಿ ನಾನು ಬಸ್ಸಾರು ಮಾಡಿದ್ರೆ ಮೀನು ಸಾರು ಥರ ಸ್ಮೆಲ್ ಬರ್ತೈತೆ, ಬಾಯಲ್ಲಿ ನೀರು ಬರ್ತೈತೆ ಸ್ಮೆಲ್ಗೇನೆ. ನಮಸ್ಕಾರ ಬಾಸ್. ನಿಮ್ಮ ಊಟ ತಣ್ಣಗಾಗಲಿ, ಆಮೇಲೆ ಹಾಕ್ತೀನಿ.
ಅನ್ನಕ್ಕೆ ಸೂಪರ್ ಆಯ್ತಲ್ಲ. ಬಿಸಿ ಬಿಸಿ ಹೋಗ್ಲಿ, ನಿಧಾನಕ್ಕೆ ತಿನ್ನು. ಸ್ಮೆಲ್ಗೆ ಟೆಂಪ್ಟ್ ಆಗ್ತೈತೆ ಫ್ರೆಂಡ್ಸ್, ತಿನ್ಬಾ ಅಂತ. ಹಂಗಾಗಿ ನಾನು ತಿನ್ಬಿಟ್ಟು ಫೇಸ್ ಪ್ಯಾಕ್ ಹಾಕೋತೀನಿ ಫ್ರೆಂಡ್ಸ್, ಸಕ್ಕತ್ತಾಗಿರ್ತೈತೆ. 2000 years later. ಈಗ ನಮ್ಮ ಫೇಸ್ ಪ್ಯಾಕ್ಗೆ ಇಷ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್. 1-2 ಸ್ಪೂನಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಅರಿಶಿನ, ಬೀಟ್ರೂಟು ಮತ್ತು ರೋಸ್ ವಾಟ್ರು. ಬ್ಯಾಕ್ಗ್ರೌಂಡಲ್ಲಿ ಟಾಮು ಊಟನ ಜಮಾಯಿಸ್ತವನೆ. ಕೆಳಗೆ ಚೆಲ್ಲಬೇಡ ಟಾಮು. ಓಕೆ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇರೋದು ತುಂಬ ದಿನ ಆದಮೇಲೆ ಬೀಟ್ರೂಟು ಫೇಸ್ ಪ್ಯಾಕು. ಸಕ್ಕತ್ತಾಗಿರ್ತೈತೆ ಫ್ರೆಂಡ್ಸ್. ಅದಕ್ಕೆ ಸ್ಲೈಸಾಗಿ ಬೀಟ್ರೂಟ್ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಿಂಗೆ ಹಾಕ್ಕೊಳಕ್ಕಾಗಲ್ಲ, ತುರ್ದುಬಿಟ್ಟು ರಸ ತಗೋಬೇಕು ಫ್ರೆಂಡ್ಸ್. ಚಿಕ್ಕ ಜಾರ್ ಇದ್ದರೆ ಕಟ್ ಮಾಡಾಕ್ಬಿಟ್ಟು ರುಬ್ಬಿಟ್ಟು ರಸ ತಗೊಂಡು, ಜಾಸ್ತಿ ರಸ ಬಂದಿದೆ. ಚಿಕ್ಕ ಜಾರ್ ಡಮರ್ ಫ್ರೆಂಡ್ಸ್, ಅದು ನನ್ನ ಪ್ರಭಾವನೇ, ನಾನೇ ಒಪ್ಕೊಳ್ತಾ ಇದ್ದೀನಿ ನಾನು ಮಾಡಿರೋ ತಪ್ಪನ್ನ. ಈಗ ಇದನ್ನು ಸರ್ಕೋಬೇಕು. ಈ ಥರ ಬೀಟ್ರೂಟ್ ತುರ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್, ಇದಕ್ಕೆ ಟೈಟಾಗಿ ಹಿಂಡ್ಕೋಬೇಕು. ಎಷ್ಟು ರಸ ಬರ್ತೈತೆ ನೋಡ್ಕೊಳ್ಳಿ. ರುಬ್ಕೊಂಡ್ರೆ ಇನ್ನೂ ರಸ ಬರ್ತೈತೆ. ಇಷ್ಟು ವೇಸ್ಟ್ ಆಗ್ತೈತೆ ಫ್ರೆಂಡ್ಸ್, ಅದೇ ಹೊಟ್ಟೆ ಉರಿ ಅಂತ ವಿಷಯ. ಪಲ್ಯ ಮಾಡ್ಕೊಳ್ಳೋಣ ಅಂದರೆ ಈ ಟೈಮಲ್ಲಿ ಆಗಲ್ಲ. ಕಡ್ಲೆಟ್ ಅರಿಶಿನ, ಬೀಟ್ರೂಟ್ ಜ್ಯೂಸ್ ಆಯ್ತಾ ಫ್ರೆಂಡ್ಸ್. ರೋಸ್ ವಾಟ್ರ್ ಒಂದು ಸ್ವಲ್ಪ ಹಾಕೋಬೇಕು, 1 ಸ್ಪೂನಷ್ಟು. ಇದಕ್ಕೆ ನೀರೇ ಬೇಕಾಗಿಲ್ಲ, ಬೀಟ್ರೂಟ್ ಜ್ಯೂಸು ರೋಸ್ ವಾಟ್ರೇ ಸಾಕು. ಈಗ ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಬಟ್ಲಲ್ಲೇ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ಐಟಮ್ ಎಲ್ಲ ಎತ್ಕೊಬಂದು ಒಂದೇ ಸಲ ಕುತ್ಕೊಳ್ಳೋಣ, ಮತ್ತೆ ಎದ್ದೊಳಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ತಟ್ಟೆಲಿ ಹಾಕೊಂಡು ಮಾಡ್ತಾಯಿದ್ದೀನಿ. ಈ ಥರ ಪಿಂಕ್ ಕಲರ್ ಬರ್ತೈತೆ, ನನ್ನ ಫೇವ್ರೆಟ್ ಕಲರು. ಬೆಸ್ಟ್ ರಿಸಲ್ಟ್ ಸಿಗ್ತೈತೆ ಫ್ರೆಂಡ್ಸ್, ಇವೆಲ್ಲ ನ್ಯಾಚುರಲಾಗಿ ಟ್ರೈ ಮಾಡೋದು ಈ ಥರ ಫ್ರೆಂಡ್ಸ್. ಸಖತ್ತಾಗೈತಲ್ಲ ಕಲರು. ಅಪ್ಪಿ, ಈ ಕಲರ್ ನೆನ್ಪಿಟ್ಕೋ. ಈ ಕಲರ್ ಡ್ರೆಸ್ ನನ್ನ ಹತ್ರ ಒಂದು ಇಲ್ಲ, ತಗೋಬೇಕು. ಈ ಕನ್ಸಿಸ್ಟೆನ್ಸಿಲಿ ಬರಬೇಕು. ಮುಖ ನೀಟಾಗಿ ತೊಳೆದಿದ್ದೀನಿ. ನೆಕ್ಗೆ ಅಪ್ಲೈ ಮಾಡಲ್ಲ ಫ್ರೆಂಡ್ಸ್ ಇಷ್ಟೊತ್ತಲ್ಲಿ, ಚಳಿ ಜಾಸ್ತಿ. ಅದಕ್ಕೆ ಇಷ್ಟನ್ನ. ಟಾಮು, ಯು ವಾಂಟ್ ಫೇಸ್ ಪ್ಯಾಕ್? ಬೇಡತ್ತೆ ಫ್ರೆಂಡ್ಸ್, ಅದಕ್ಕೆ ಒಂದು ಸ್ವಲ್ಪ ಬಟ್ಟಿಡೋಣ ಅವನಿಗೆ. ಫೇಸ್ ಪ್ಯಾಕ್ ಬೊಟ್ಟು ಅಂತಿದ್ರೆ ಹೆಸರು. ಸೂಪರ್. ಇದನ್ನ ಇದರಲ್ಲಿ ಹಚ್ಕೋತೀನಿ ಫ್ರೆಂಡ್ಸ್, ಕೈಯಾಗ ಬಳಸಂಗಿರಲ್ಲ. ಮೊನ್ನೆ ಒಂದು ಮಾವಿನ ಹಣ್ಣು ತಂದು ಕೊಡ್ತು ಫ್ರೆಂಡ್ಸ್. ನೆನ್ನೆ ಅಲ್ದು ಮೊನ್ನೆ ಚಿಕನ್ ಮಾಡಿದ್ದೆ ಅವತ್ತು. ಮಾವಿನ ಹಣ್ಣು, ಇದು ಚಿಕನ್ನು ಚೆನ್ನಾಗಿ ತಿಂದೆ. ಅದ್ರ ಮೇಲೆ ಮಾವಿನ ಹಣ್ಣು ತಿನ್ಬಿಟ್ಟೆ. ಫೇಸ್ ತುಂಬ ಸಣ್ಣ ಸಣ್ಣ ಪಿಂಪಲ್ಸ್ ಆಗ್ಬಿಟ್ಟೈತೆ ಫ್ರೆಂಡ್ಸ್. ನೋಡಿ ಇಲ್ಲಿ ಸ್ವಲ್ಪ ಬಂದಿದ್ದು, ಇಲ್ಲಿ ಜಾಸ್ತಿ ಬಂದೈತೆ. ಮಾವಿನ ಹಣ್ಣು ಸಖತ್ತು ಹೀಟಲ್ಲ ಫ್ರೆಂಡ್ಸ್. ನನಗೆ ಮಾವಿನ ಹಣ್ಣು ತಿಂದರೆ ಪಿಂಪಲ್ಸ್ ಆಗ್ಬಿಡ್ತೈತೆ. ಅದಕ್ಕೆ ಅರ್ಜೆಂಟಾಗಿ ಏನಾರು ಮಾಡ್ಕೊಳ್ಳೇಬೇಕು, ಇಲ್ಲಾಂದರೆ ಫೇಸ್ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬೇಕಾಗ್ತಿತ್ತು ಅಂದ್ಬಿಟ್ಟು ನ್ಯಾಚುರಲ್ ಬ್ಯೂಟಿಗೆ ಇಳಿದೆ ಫ್ರೆಂಡ್ಸ್. ಈ ಥರದ್ದು ಅಪ್ಲೈ ಮಾಡ್ಕೊಳ್ಳೋಕ್ಕೂ ಸಖತ್ತು ಹೆಲ್ಪ್ ಆಗ್ತೈತೆ ಫ್ರೆಂಡ್ಸ್. ಕೈ ಥರನೇ ಇರ್ತೈತೆ. ಈ ಥರ ಕ್ಯಾರೆಟ್ ಜ್ಯೂಸಲ್ಲೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ತುರಿದಿರೋದಿದ್ರೆ ಒಂದು ಸ್ವಲ್ಪ ಹಿಂಡ್ಬಿಟ್ಟು ರಸ ತಗೊಬಿಡ್ರಿ, ಆಮೇಲೆ ಪಲ್ಯ ಮಾಡ್ಕೊಬಿಡ್ರಿ. ಅಡುಗೆ ಮನೇಲಿ ಇರ್ತಿರಲ್ಲ ಫ್ರೆಂಡ್ಸ್ ಹೆಣ್ಮಕ್ಳು, ಪಾಪ ಅವ್ರಿಗೆ ಟೈಮ್ ಇರಲ್ಲ ಈ ಥರ ಹಚ್ಕೊಂಡು ಕುತ್ಕೊಳ್ಳೋಕ್ಕೆ. ಅವಾಗ ಬೀಟ್ರೂಟ್ ತುರಿತೀರ ಅಂದ್ಕೊಳ್ಳಿ, ಮನೆ ಏನೋ ತಟ್ಟೆಲಾಗಿರ್ತದೆ, ಅದನ್ನಂಗೆ ಬಡ್ಕೊಂಡು ಹಂಗೆ ಹಚ್ಕೊಬಿಡ್ರಿ. ಬೀಟ್ರೂಟು ಕ್ಯಾರೆಟ್ ಹಸಿ ಮೆಣಸಕ್ಕೆ ಕುಯ್ದಿದ್ರೆ ಹಚ್ಕೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಮದುವೆ ಹೇಳೋಳೆ ಮಾಡೋಣ ಅಂದ್ಬಿಟ್ಟು ಆಮೇಲೆ ಕಷ್ಟ. ಹಸಿಮೆಣ್ಸೆಕಾಯಿ ಸೋಕಿರ್ಬಾರ್ದು, ಬೇರೆ ತರಕಾರಿ ಏನೂ ಬೀಟ್ರೂಟೇ ಸಪ್ರೇಟಾಗಿ ತುರ್ದಾಗ ಮಾಡ್ಕೊಳ್ರಿ. ಮತ್ತು ಸೌತೆಕಾಯಿ ಕಟ್ ಮಾಡಿದಾಗ ರಸ ಇರ್ತಾವಲ್ಲ ಅವೆಲ್ಲ ಹಚ್ಕೊಳ್ರಿ ಮನೇಲಿ. ಅಷ್ಟೇ ಸಾಕು ನಮ್ಮ ಬ್ಯೂಟಿ ಕೇರು. ಗಾರೆ ಕೆಲಸ ಮಾಡೋ ಅಣ್ಣಂದ್ರು ಗೋಡೆನ ಹೆಂಗ್ ಪ್ಲಾಸ್ಟಿಕ್ ಮಾಡ್ತಾರೆ ಆ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ಸಖತ್ ಇಷ್ಟ ಐತಿ ಕಲರ್ ನನಗೆ. ಬೆನಿಫಿಟ್ ಏನಂದರೆ ಫ್ರೆಂಡ್ಸ್, ಸ್ಕಿನ್ ಗ್ಲೋ ಬರ್ತೈತೆ, ಪಳ ಅಂತ ಸ್ಕಿನ್ ಬ್ರೈಟ್ ಬರ್ತೈತೆ, ಪಿಂಪಲ್ಸ್ ಎಲ್ಲ ಕಮ್ಮಿ ಆಗ್ತೈತೆ. ಬೆಸ್ಟ್ ರಿಸಲ್ಟು. ಒಂದು 20 ನಿಮಿಷಗಳ ಕಾಲ ಇದನ್ನು ಹಿಂಗೆ ಬಿಡ್ತೀನಿ, ನಾನು ಸೈಲೆಂಟಾಗಿರ್ತೀನಿ. A few moments later. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಇದನ್ನೀಗ ಪಟ್ ಅಂತ ಫೇಸ್ ವಾಶ್ ಮಾಡ್ಕೋತೀನಿ. ನೋಡಿ ಮುಟ್ಟಿದ್ರೆ ಅಂಟ್ತಾ ಇಲ್ಲ, ಇಲ್ಲ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಅಷ್ಟೇ ಫ್ರೆಂಡ್ಸ್. ನನ್ನ ಮುಖ ತೊಳ್ಕೊ ಬಂದೆ, ಕರೆಂಟೇ ಹೋಗ್ಬಿಡ್ತು. KB ಅಣ್ಣಂದ್ರೆ ಗೊತ್ತಾಗ್ಬಿಟ್ಟೈತೆ. ಫೇಸ್ ಪ್ಯಾಕ್ ಹಾಕೊಂಡು ಬಂದವ್ರು ಅಂದರೆ ಪಳ ಹೊಳಿತಾ ಇರ್ತಾರೆ. ಊರಿಗೆಲ್ಲ ಕರೆಂಟೇ ಬೇಡ ಅಂತ ಕರೆಂಟ್ ತೆಗ್ದುಬಿಟ್ರು ಅನ್ಸೈತೆ. ಈ ಥರ ಕಾಣಿಸ್ತಾ ಇದ್ದೀನಿ ಫ್ರೆಂಡ್ಸ್. ಕರೆಂಟ್ ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಸ್ಕಿನ್ ಕೇರ್ ಐತೆ ಫ್ರೆಂಡ್ಸ್ ನಂದು ಬಾಕಿ. ಕರೆಂಟ್ ಬಂದಮೇಲೆ ಸ್ಟಾರ್ಟ್ ಮಾಡೋಣ. ಈಗ ಇದು ಮಾಯ್ಶ್ಚರೈಸಿಂಗ್ ಕ್ರೀಮರ್ ಹಚ್ಕೋಬೋದು ಯಾವ್ದಾರು ಫೇಸ್ ಪ್ಯಾಕ್ ಹಚ್ಚಿದ್ರೆ. ಇಲ್ಲ ನಾನು ಇದು ಡೈಲಿ ಯೂಸ್ ಮಾಡ್ತೀನಲ್ಲ ಫ್ರೆಂಡ್ಸ್, ಕ್ಯಾರೆಟ್ ಬೀಟ್ರೂಟ್ ಆಯಿಲು. ನನಗೆ ಸ್ಮೆಲ್ ಜಾಸ್ತಿ ಇಷ್ಟ.
ಇದು ಹಿಂಗೆ ಆಗ್ತೈತೆ ಫ್ರೆಂಡ್ಸ್, ಕೋಲ್ಡ್ಗೆ ಗಟ್ಟಿ ಆಗ್ತೈತೆ. ಒಂದಿಬ್ರು ಕೇಳಿದ್ರಿ, ಅದು ಗಟ್ಟಿ ಆಗ್ತೈತೆ ಮತ್ತೆ ಕರಗಿಸ್ಕೋಬೇಕಂತ. ಏನಿಲ್ಲ ಫ್ರೆಂಡ್ಸ್, ಇಷ್ಟೇನೇನೆ. ಹಿಂಗೆ ಎತ್ಕೊಂಡ್ರೆ ಕೈಗೆ ಬರ್ತೈತಲ್ಲ, ಕರಗಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಒಂದ್ಸಲ ಕುದಿಸ್ಕೊಂಡ್ರೆ ಸಾಕು. ಇದನ್ನೇ ಹಚ್ಕೊಳ್ಳೋದು. ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಮುಖ ಬ್ಲಾಕ್ ಆಗಲ್ವಾ ಅಂತ ಕೇಳಿದ್ರಿ ಫ್ರೆಂಡ್ಸ್, ಮೊನ್ನೆ ಒಬ್ರು ಕೇಳಿದ್ರು. ಬರೀ ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಆಗ್ತೈತೆ, ಮುಖ ಬ್ಲ್ಯಾಕ್ ಆಗ್ತೈತೆ. ಅದ್ರ ಜೊತೆ ನಾವು ಕ್ಯಾರೆಟು, ಬೀಟ್ರೋಟು, ಅಗಸೆ ಬೀಜ ಎಲ್ಲ ಹಾಕಿರ್ತೀವಲ್ಲ, ಹೆಂಗೆ ಬ್ಲ್ಯಾಕ್ ಆಗ್ತೈತೆ. ಇಷ್ಟೇನಾ ಫ್ರೆಂಡ್ಸ್ ನನ್ನ ಬ್ಯೂಟಿ ಕೇರ್ ಇವತ್ತೊಂದು. ಬರೋ ವಾರ ಇನ್ನೊಂದು ಏನಾದರೂ ಪ್ರಯೋಗ ಸ್ಟಾರ್ಟ್ ಮಾಡ್ತೀನಿ. ಮನೇಲಿರೋ ತರಕಾರಿಗಳೆಲ್ಲ ಮಾಡ್ಬಿಡ್ತೀನಿ. ಬೀಟ್ರೋಟು, ಕ್ಯಾರೆಟ್ ಆಯಿತು, ನೋಡೋಣ ಮುಂದೆ. ಸ್ಟಾರ್ಟ್ ವಿಶಿಂಗ್ ಟೈಮ್. ರವಿ ಅವ್ರದ್ದು ಹ್ಯಾಪಿ ಬರ್ತಡೇ. ದಿಗಂತ್, ಮನ್ವಿತಾ ಹಾಯ್. ಅರುಣ್ ಕುಮಾರ್ ಅವ್ರದ್ದು 28ಕ್ಕೆ ಹ್ಯಾಪಿ ಬರ್ತಡೇ. ವಂಶಿಕಾ ಹಾಯ್. ಜಯಸೂರ್ಯ 28ಕ್ಕೆ ಹ್ಯಾಪಿ ಬರ್ತಡೇ. ದಾತ್ರಿ 29ಕ್ಕೆ ಹ್ಯಾಪಿ ಬರ್ತಡೇ. ಪ್ರಶಾಂತಿ ಸಿಸ್ಟರ್ 27ಕ್ಕೆ ಹ್ಯಾಪಿ ಬರ್ತಡೇ. ತಮಾಷೆ ಏನಂದ್ರೆ ಫ್ರೆಂಡ್ಸ್, ಇದರಲ್ಲಿ ಮಕ್ಳು ಯಾರು ದೊಡ್ಡವ್ರು ಯಾರು ಅಂತ ಗೊತ್ತಾಗಲ್ಲ. ಕೆಲವ್ರಿಗೆ ಸಿಸ್ಟರ್ ಅಂದ್ಬಿಡ್ತೀನಿ, ಮಕ್ಕಳನ್ನೆಲ್ಲ. ಅದೇ ಕಾಮಿಡಿ, ಏನು ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್.